ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಧಿಕಾರಿ ಅಕಾಡೆಮಿ. ಇಂದಿನ ತರಗತಿಯಲ್ಲಿ ಇಂಡಿಯನ್ ಜಿಯೋಗ್ರಫಿಯಲ್ಲಿ ಪ್ರಮುಖವಾಗಿ ಭಾರತದ ನದಿ ವ್ಯವಸ್ಥೆಯ ಬಗ್ಗೆ ತಿಳಿತಾ ಹೋಗೋಣ. ನಮ್ಮೊಂದಿಗೆ ಸಂಪರ್ಕದಲ್ಲಿರಬೇಕು ಅಂತ ಅಂದರೆ ಈ ಒಂದು ಸೋಷಿಯಲ್ ಮೀಡಿಯಾಗಳನ್ನು ಫಾಲೋ ಮಾಡಿ. ಹಾಗೆ ಇವತ್ತಿನ ಒಂದು ತರಗತಿ ಆರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಬ್ರೀಫಾಗಿ ಹೇಳೋದಾದರೆ ಸ್ನೇಹಿತರೆ, ನದಿ ಅಂದರೆ ನಾವು ಇವತ್ತು ಅಧ್ಯಯನ ಮಾಡ್ತಾ ಇರೋದೇ ರಿವರ್ ಸಿಸ್ಟಮ್ ಬಗ್ಗೆ. ನೋಡಿ, ಇಲ್ಲಿ ಪೆರಿನಿಯಲ್ ರಿವರ್ ಅಂತ ಬರುತ್ತೆ, ನಾನ್ ಪೆರಿನಿಯಲ್ ರಿವರ್ ಅಂತ ಬರುತ್ತೆ, ಪೂರ್ವಕ್ಕೆ ಹರಿಯುವ ನದಿ ಬರುತ್ತೆ, ಪಶ್ಚಿಮಕ್ಕೆ ಹರಿಯುವ ನದಿ ಅಂತ ಬರುತ್ತೆ. ಅದಾದಮೇಲೆ ಅದರ ಉಗಮ ಸ್ಥಾನಗಳು, ಅದೇ ರೀತಿ ಅದು ಸಂಗಮವಾಗುವಂಥ ಕೆಲವೊಂದಿಷ್ಟು ನದಿಗಳ ಬಗ್ಗೆ ಇರ್ಬೋದು, ಅಥವಾ ಕೆಲವೊಂದಿಷ್ಟು ನದಿಗಳು ಕೆಲವೊಂದು ವಿಶೇಷವಾದಂಥ ಜೀವಿಗಳನ್ನು ಒಳಗೊಂಡಿರೋದಿರ್ಬೋದು, ಅಥವಾ ಕರೆಂಟ್ ಅಫೇರ್ಸಲ್ಲಿ ಮಾಲಿನ್ಯಕಾರಕಗಳನ್ನು ಒಳಗೊಂಡಿರುವಂಥ ನದಿಗಳು. ಹೀಗೆ ಹಲವಾರು ಒಂದು ಇದರಲ್ಲಿ ಕೂಡ ಸುದ್ದಿಯಲ್ಲಿ ಇದ್ದೇ ಇರುತ್ತೆ ನದಿ ಎನ್ನುವಂಥ ವಿಷಯ. ಆ ಒಂದು ಟಾಪಿಕ್ ಮೇಲೆ ಒಂದು ಅಂಕಗಳಿಗೆ ಒಂದು ಪ್ರಶ್ನೆ ಕೇಳುವಂಥ ಸಾಧ್ಯತೆ ಕೂಡ ಇರುತ್ತೆ. ನದಿಯು ಒಂದು ಸ್ವಾಭಾವಿಕವಾದ ಒಂದು ನೀರಿನ ಪಾತ್ರವಾಗಿರುತ್ತೆ ಸ್ನೇಹಿತರೆ. ಸಾಮಾನ್ಯವಾಗಿ ಇದೊಂದು ನೀರಿನ ಪಾತ್ರವಾಗಿರುತ್ತೆ. ಹಾಗೆ ಒಂದು ದೇಶದ ಸಂಪನ್ಮೂಲ, ಇದೊಂದು ದೇಶದ ರಿಸೋರ್ಸ್ ಆಗಿರುತ್ತೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಸ್ನೇಹಿತರೆ, ನದಿಗಳಿಗೆ ಏನಂತ ಲೀಗಲ್ ಸ್ಟೇಟಸನ್ನು ಕೂಡ ಕೊಡ್ತಾ ಇದ್ದಾರೆ. ಲೀಗಲ್ ಪರ್ಸನ್ ಅಂತ ಹೇಳಿ ಗುರುತು ಮಾಡ್ತಾ ಇದ್ದಾರೆ. ನದಿಗಳಿಗೆ ಲೀಗಲ್ ಪರ್ಸನ್ ಅಂತ ಯಾಕೆ ಕೊಡ್ತಾರೆ ಅಂತಂದರೆ, ಲೀಗಲ್ ಪರ್ಸನ್ ಅಂತ ಅಂದರೆ ಏನು ಅಂತಂದರೆ, ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ವಾಸ ಇರುವಂಥ ಒಬ್ಬ ಮನುಷ್ಯನಿಗೆ ಆ ರಾಷ್ಟ್ರ ಅಥವಾ ಆ ರಾಜ್ಯ ನೀಡುವಂಥ ಒಂದು ಕಾನೂನಿನ ರಕ್ಷಣೆ. ಅದೇ ರೀತಿ ಕೆಲವೊಂದಿಷ್ಟು ರಾಷ್ಟ್ರಗಳು ಪ್ರಾಣಿ ಪಕ್ಷಿಗಳಿಗೂ ಕೊಡುತ್ತೆ, ಇನ್ನೂ ಕೆಲವೊಂದಿಷ್ಟು ರಾಷ್ಟ್ರಗಳು ನದಿಗಳಿಗೂ ಕೂಡ ಕೊಟ್ಟಿದೆ. ಈ ರೀತಿ ನದಿಗಳಿಗೆ ಕಾನೂನಿನ ಸ್ಥಾನಮಾನ ಅಂತಂದರೆ, ನದಿಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಧಕ್ಕೆಗಳುಂಟಾದರೆ ಅದು ನದಿ ಕಾನೂನಿನ ಮೊರೆ ಹೋಗದೇ ಇದ್ದರೂ ಕೂಡ ನದಿಯ ಪರವಾಗಿ ಯಾರಾದರೂ PIL ಹಾಕ್ಬೋದು, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿ ನ್ಯಾಯವನ್ನು ಪಡಿತಾ ಹೋಗ್ಬೋದು. ಈ ರೀತಿ ವಿಶ್ವದಲ್ಲೇ ಮೊದಲ ಬಾರಿಗೆ ನದಿಗೆ ಕಾನೂನಿನ ಸ್ಥಾನಮಾನ ಕೊಟ್ಟಂತಹ ರಾಷ್ಟ್ರ ಯಾವುದು ಅಂತ ಅಂದರೆ ಅದು ನ್ಯೂಜಿಲ್ಯಾಂಡಿನ ಹೊಂಗ್ವಾಯ್ ಎನ್ನುವಂತಹ ಒಂದು ನದಿಗೆ ಈ ಒಂದು ಕಾನೂನಿನ ಸ್ಥಾನಮಾನವನ್ನು ಮೊದಲ ಬಾರಿಗೆ ನ್ಯೂಜಿಲ್ಯಾಂಡ್ 2017ರಲ್ಲಿ ಕೊಡ್ತು. ಅದಾದ ನಂತರದಲ್ಲಿ ಭಾರತ ಕೂಡ ನಮ್ಮ ದೇಶದಲ್ಲಿ 2 ನದಿಗೆ ಕಾನೂನಿನ ಸ್ಥಾನಮಾನ ಕೊಟ್ಟಿದೆ. ಒಂದು ಗಂಗಾ, ಇನ್ನೊಂದು ಯಮುನಾ. ಆದರೆ ಭಾರತದ ಸುಪ್ರೀಂ ಕೋರ್ಟ್ ಕೊಟ್ಟಿರೋದು ಉತ್ತರಾಖಂಡದ ಹೈಕೋರ್ಟ್. ಉತ್ತರಾಖಂಡಿನ ಹೈಕೋರ್ಟ್ ಕೊಡುತ್ತೆ ಗಂಗಾ ಮತ್ತು ಯಮುನೆಗೆ ಒಂದು ಕಾನೂನಿನ ಸ್ಥಾನಮಾನವನ್ನು. ಈ ಒಂದು ಹೈಕೋರ್ಟ್ ಮೊಹಮ್ಮದ್ ಸಲೀಲ್ ಎನ್ನುವಂಥ ವ್ಯಕ್ತಿ ಸಲ್ಲಿಸಿದಂತಹ ಒಂದು PILಗೆ ಉತ್ತರವಾಗಿ ಗಂಗಾ ಮತ್ತು ಯಮುನಾಗೆ ಈ ಒಂದು ಕಾನೂನಿನ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಒಂದು ದೇಶ ಸಂಪೂರ್ಣವಾಗಿ ಅಲ್ಲಿ ಹರಿಯುವಂಥ ನದಿಗೆ ಕಾನೂನಿನ ಸ್ಥಾನಮಾನವನ್ನು ಕೊಟ್ಟಿದೆ, ಅದೇ ಬಾಂಗ್ಲಾದೇಶ ಸಂಪೂರ್ಣವಾಗಿ ಎಲ್ಲ ನದಿಗೂ ಕೂಡ ಕಾನೂನು ಸ್ಥಾನಮಾನ ಕೊಟ್ಟಿದೆ. ವಿಶ್ವದಲ್ಲೇ ಮೊದಲ ಬಾರಿಗೆ ನ್ಯೂಜಿಲ್ಯಾಂಡ್ ಒಂದು ನದಿಗೆ ಕೊಡ್ತು, ಅದು ಹುವಾಂಗ್ನಾಯ್ ಎನ್ನುವಂಥ ಒಂದು ನದಿಗೆ ಕೊಡ್ತು. ಹಾಗೆ ಭಾರತ ಕೂಡ ಕೊಟ್ಟಿದೆ ಗಂಗಾ ಯಮುನಾಗೆ. ಇನ್ನೊಂದು ಪಾಯಿಂಟ್, ಇತ್ತೀಚಿನ ಬೆಳವಣಿಗೆಗಳು ಗೊತ್ತಾಗ್ತಾ ಹೋಗ್ಬೇಕು ನಿಮಗೆ. ನದಿಗಳನ್ನು ಅಧ್ಯಯನ ಮಾಡುವಂಥ ಶಾಸ್ತ್ರಕ್ಕೆ ಏನಂತ ಕರೀತಾರೆ ಅಂದರೆ ಪೋಟೋಮಾಲಜಿ ಅಂತ ಕರೀತಾರೆ. ಪೋಟೋಮಾಲಜಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ನದಿಗಳ ಅಧ್ಯಯನದ ಒಂದು ಶಾಸ್ತ್ರ ಇದಾಗಿರುತ್ತೆ. ಭಾರತವು ಪ್ರಪಂಚದಲ್ಲೇ ಅತಿ ಹೆಚ್ಚು ಜಲಸಂಪತ್ತನ್ನು ಹೊಂದಿರುವಂತಹ ರಾಷ್ಟ್ರಗಳಲ್ಲಿ ಒಂದಾಗಿರುತ್ತೆ. ಒಟ್ಟು ನಮ್ಮಲ್ಲಿ 4% ನಾವು ಜಲಸಂಪನ್ಮೂಲವನ್ನು ಹೊಂದಿದ್ದೀವಿ. ನಾವು ನದಿಗಳಲ್ಲಿ ಹಲವು ನಾಗರಿಕತೆಗಳ ಕೇಂದ್ರ ಬಿಂದು ಅಂತ ಹೇಳ್ತೀವಿ. ಭಾರತದಲ್ಲಿ ಪ್ರಮುಖವಾಗಿ ಸಿಂಧೂ ನದಿಯ ಬಯಲಿನಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತಂದರೆ ಇಂಡಸ್ ಅಂತಲೂ ಕರಿತೀವಿ ಸಿಂಧೂ ನದಿಗೆ. ಹಾಗಾಗಿ ಹರಪ್ಪ ನಾಗರಿಕತೆ ಎನ್ನುವಂಥ ಒಂದು ನಾಗರಿಕತೆ ಕೂಡ ಈ ಒಂದು ನದಿಯ ಒಂದು ಬಯಲಿನಲ್ಲಿ ಆಗಿರೋದು ವಿಶೇಷ ಆಗಿರುತ್ತೆ. ಹಲವಾರು ನದಿಗಳು ಹಲವಾರು ದೇಶಗಳಲ್ಲಿ ನಾಗರಿಕತೆ ಸೃಷ್ಟಿಗೆ ಕಾರಣ ಆಗ್ತಾ ಹೋಗುತ್ತೆ. ಯಾಕೆ ನದಿಯ ಬಯಲಿನಲ್ಲೇ ನಾಗರಿಕತೆಗಳು ಉಗಮ ಆಗತ್ತೆ? ನೋಡಿ, ಯಾರಾದರೂ ಉತ್ತರ ಮಾಡೋದಕ್ಕೆ ಪ್ರಯತ್ನ ಪಡ್ತೀರಿ. ಯಾಕೆ ನದಿಯ ಬಯಲಲ್ಲಿ ನಾಗರಿಕತೆ ಆಗಬೇಕು? ನೋಡಿ, ಅಲ್ಲಿರುವಂಥ ಸಮೃದ್ಧವಾದಂಥ ರಿಸೋರ್ಸ್ ಕಾರಣ ಆಗುತ್ತೆ. ನದಿ ಇದ್ದರೆ ಅಲ್ಲಿ ಕೃಷಿ ಮಾಡ್ಬೋದು, ಕೃಷಿ ಚಟುವಟಿಕೆ ಜೊತೆಗೆ ಅಲ್ಲಿ ಮೀನುಗಾರಿಕೆ ಬೇಟೆಗಳನ್ನು ಮಾಡ್ತಾ ಹೋಗ್ಬೋದು. ಹಾಗಾಗಿ ನದಿ ಒಂದು ಇನ್ಲ್ಯಾಂಡ್ ನೇವಿಗೇಷನ್ ಅಂತ ಅಂದರೆ ಒಳನಾಡು ಜಲಸಾರಿಗೆಯಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಹೋಗುತ್ತೆ. ಇದೆಲ್ಲ ಕೂಡ ಉಪಯೋಗ ಆಗೋದ್ರಿಂದ ನದಿಯ ಒಂದು ದಡದಲ್ಲಿ ನಾಗರಿಕತೆಗಳು ಉದ್ಭವ ಆಗ್ತಾ ಹೋಗುತ್ತೆ. ನೋಡಿ, ಭಾರತದಲ್ಲಿ ಪ್ರಮುಖವಾಗಿ ನಾವು 3 ಜಲ ವಿಭಾಜಕಗಳನ್ನು ಕಾಣ್ತಾ ಹೋಗ್ತೀವಿ. ಜಲ ವಿಭಾಜಕಗಳು ಅಂದರೆ ನಾವು ಅದನ್ನು ವಿಭಾಗಗಳಾಗಿ ಮಾಡಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಜಸ್ಟ್ ಇದನ್ನು ನೆನ್ಪಿಟ್ಕೊಳ್ಳಿ ಅಷ್ಟೇ. ಉತ್ತರದಲ್ಲಿ ನಾವು ಹಿಮಾಲಯ ಮತ್ತು ಕಾರಕೋರಮ್ಗಳನ್ನು ಒಳಗೊಂಡಂತೆ ಹಿಮಾಲಯದ ಆಚೆಗಿನ ಜಲ ವಿಭಜಕ ರೇಖೆ. ನೋಡಿ, ಉತ್ತರದಲ್ಲಿ ಹಿಮಾಲಯ ಮತ್ತು ಆ ಒಂದು ಕಾರಕೋರಂ ಶ್ರೇಣಿಯ ಆಚೆ ಇರುವಂತಹ ಒಂದು ಜಲ ವಿಭಜನೆ ಮಾಡ್ತೀವಿ. ಹಾಗೆ ಮಧ್ಯದಲ್ಲಿ
ಈ ಒಂದು ಪ್ರದೇಶದಲ್ಲಿ ಕಾಣ್ತಾ ಇರುವಂಥ ವಿಂಧ್ಯ ಮತ್ತು ಮೈಕಲಾ ಶ್ರೇಣಿಗಳನ್ನು ಒಳಗೊಂಡಂಥ ಜಲ ವಿಭಜನಕ ರೇಖೆಗಳಿರುತ್ತೆ. ನೋಡಿ, ಈ ವಲಯದಲ್ಲಿ ವೃತ್ತಾಕಾರವಾದಂಥ ನದಿ ವ್ಯವಸ್ಥೆಯನ್ನು ನಾವು ಕಾಣ್ತಾ ಹೋಗ್ತೀವಿ. ವೃತ್ತಾಕಾರವಾದಂಥ ನದಿ ವ್ಯವಸ್ಥೆಯನ್ನು ಕಾಣೋದ್ರಿಂದ ಇದನ್ನು ರೇಡಿಯಲ್ ಪ್ಯಾಟ್ರನ್ ಅಂತ ಕೂಡ ಕರೀತಾರೆ. ಅಮರಕಂಟಕ, ಛೋಟಾ ನಾಗ್ಪುರ ಪ್ರಸ್ಥಭೂಮಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿರುತ್ತೆ. ಹಾಗೆ ಪಶ್ಚಿಮ ಘಟ್ಟಗಳು, ನೆಕ್ಸ್ಟು ಪಶ್ಚಿಮ ಘಟ್ಟಗಳು, ಇದು ಪೂರ್ವ ಮತ್ತು ಪಶ್ಚಿಮಕ್ಕೆ ಹರಿಯುವ ನದಿಗಳ ಜಲನಯನ ಪ್ರದೇಶಗಳನ್ನು ಪ್ರತ್ಯೇಕಿಸ್ತಾ ಹೋಗುತ್ತೆ. ಇದು ಪ್ರಮುಖವಾಗಿ ನಾವು 3 ಜಲ ವಿಭಜಕ ರೇಖೆಗಳಿದೆ. ಒಂದು ಉತ್ತರದಲ್ಲಿ ಹಿಮಾಲಯ ಮತ್ತು ಕಾರಾಕೋರಂ, ಇನ್ನೊಂದು ವಿಂಧ್ಯ ಮತ್ತು ಮೈಕಲಾ ಮತ್ತು ಪಶ್ಚಿಮ ಘಟ್ಟ. ಇದು 3 ನಿಮಗೆ ನೆನಪಿರಲಿ. ಭಾರತದಲ್ಲಿ ಎಷ್ಟು ರೀತಿಯಾದಂತಹ ನದಿಗಳಿದೆ ಅಂತಂದರೆ ನಾವು 2 ರೀತಿಯಾಗಿ ನದಿಗಳನ್ನು ವಿಂಗಡಣೆ ಮಾಡ್ತೀವಿ. ಒಂದು ಉತ್ತರ ಭಾರತದ ನದಿಗಳು, ಇದು ವರ್ಷ ಪೂರ್ತಿ ಹರಿಯೋದು ಇದರ ವಿಶೇಷತೆ ಆಗಿರುತ್ತೆ, ಪೆರಿನಿಯಲ್ ಆಗಿರುತ್ತೆ. ಇನ್ನೊಂದು ದಕ್ಷಿಣ ಭಾರತದ ನದಿಗಳು, ಇದು ನಾನ್ ಪೆರಿನಿಯಲ್ ಆಗಿರುತ್ತೆ. ಪ್ರಮುಖವಾಗಿ ಇದು ಪರ್ಯಾಯ ಪ್ರಸ್ಥಭೂಮಿಯ ನದಿಗಳು ಅಂತಲೂ ಕರಿತೀವಿ. ಉತ್ತರ ಭಾರತದ ಹಿಮಾಲಯ ನದಿಗಳು ಅಂತಲೂ ಕರಿತೀವಿ. ಇದಕ್ಕೆ ನೋಡಿ, ಉತ್ತರ ಭಾರತದ ನದಿಗಳನ್ನು ಮತ್ತೆ 2 ರೀತಿಯಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಪೂರ್ವಕ್ಕೆ ಹರಿಯುವ ಅಂದರೆ ಈಸ್ಟ್ ವರ್ಡ್ ಹರಿಯುವಂಥ ನದಿಗಳು, ಇನ್ನೊಂದು ವೆಸ್ಟ್ ವರ್ಡ್ ಅಂದರೆ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು. ಪಶ್ಚಿಮಕ್ಕೆ ಹರಿಯುವಂಥ ನದಿಗಳಿಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತ ಅಂದರೆ ಸಿಂಧೂ ನದಿ, ಇದು ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ. ಹಾಗೆ ಪೂರ್ವಕ್ಕೆ ಹರಿಯುವ ನದಿಗಳಿಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಆಲ್ಮೋಸ್ಟ್ ಗಂಗಾ ಇರ್ಬೋದು, ಯಮುನಾ ಇರ್ಬೋದು, ಬ್ರಹ್ಮಪುತ್ರ, ಇದೆಲ್ಲ ಬೆಸ್ಟ್ ಎಕ್ಸಾಂಪಲ್ ತಗೊಳ್ತಾ ಹೋಗ್ಬೋದು. ದಕ್ಷಿಣ ಭಾರತದಲ್ಲಿ ಹರಿಯುವಂಥ ನದಿಗಳಲ್ಲಿ ಪ್ರಮುಖವಾಗಿ ಪಶ್ಚಿಮದ ಅರಬ್ಬಿ ಸಮುದ್ರಕ್ಕೆ ಸೇರುವಂಥ ನದಿಗಳನ್ನು ನಾವು ಗುರುತಿಸ್ತಾ ಹೋಗ್ಬೋದು. ಅದು ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು. ಅದು ಪಶ್ಚಿಮದ ದಕ್ಷಿಣ ಭಾರತ, ಪ್ರಮುಖವಾಗಿ ಅದು ಸಬರಮತಿ ತಗೋಬೋದು. ಸಬರಮತಿ ದಕ್ಷಿಣ ಭಾರತದಲ್ಲಿ ಹರಿಯೋದಿಲ್ಲ, ಆದರೆ ನಾವು ಈ ಒಂದು ವಿಂಧ್ಯ ಮತ್ತು ಅಮರಕಂಟಕ, ಮೈಕಲ್ ರೇಂಜಿನ ಕೆಳಗೆ ಇರುವಂಥ ಪ್ರದೇಶಕ್ಕೆ ಈ ಒಂದು ಶ್ರೇಣಿ ಇದೆಯಲ್ಲ ಇಲ್ಲಿಂದ, ಇದು ಭಾರತವನ್ನು 2 ರೀತಿಯಾಗಿ ವಿಂಗಡಣೆ ಮಾಡುತ್ತೆ. ಫಿಸಿಕಲ್ ಆಗಿ ನಾವು ಪೊಲಿಟಿಕಲ್ ಜಿಯೋಗ್ರಫಿ ಅಧ್ಯಯನ ಮಾಡಬೇಕಾದ್ರೆ ಮಹಾರಾಷ್ಟ್ರದಿಂದ ಕೆಳಭಾಗವನ್ನು ದಕ್ಷಿಣ ಭಾರತ ಅಂತ ಕರಿತೀವಿ. ಫಿಸಿಕಲ್ ದೃಷ್ಟಿಯಲ್ಲಿ ಇದು ಸರಿಯಾಗಿ ಭಾರತವನ್ನು ಡಿವೈಡ್ ಮಾಡ್ತಾ ಹೋಗುತ್ತೆ. ಈ ಒಂದು ವಿಂಧ್ಯ ರೇಂಜಸ್ಸು ಮೇಲಿರುವ ಉತ್ತರ, ಕೆಳಗೆ ದಕ್ಷಿಣ ಅಂತ ತಗೊಂಡಾಗ ದಕ್ಷಿಣದ ನದಿಗಳಲ್ಲಿ ನಾವು ಸೇರಿಸ್ತೀವಿ ಸಬರಮತಿ ನದಿಯನ್ನು. ಯಾಕೆ ಅಂತಂದರೆ ನಾವು ವಿಂಗಡಿಸುವಂತಹ ಒಂದು ನಾನ್ ಪೆರಿನಿಯಲ್ ಎನ್ನುವಂಥ ಡಿವಿಷನ್ಗೆ ಇದು ಕೂಡ ಒಳಗಾಗಿದೆ. ಇದು ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರಕ್ಕೆ ಸೇರ್ತಾ ಹೋಗುತ್ತೆ. ಅದೇ ರೀತಿ ನರ್ಮದಾ, ತುಂಬ ಇಂಪಾರ್ಟೆಂಟ್, ಇದು ಎಕ್ಸಾಮಲ್ಲಿ ಆಗಾಗ ಕೇಳ್ತಾ ಇರ್ತಾರೆ. ತಪತಿ, ಮಹದಾಯಿ, ಕಾಳಿ, ಶರಾವತಿ, ಲೂನಿ, ನೇತ್ರಾವತಿ ನದಿಗಳೆಲ್ಲ ಕೂಡ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ. ಪೂರ್ವದ ಬಂಗಾಳ ಕಳ್ಳಿಯನ್ನು ಸೇರುವಂತಹ ನದಿಗಳಿದೆ, ಇದು ಕೂಡ ಪಶ್ಚಿಮ ಮತ್ತು ಪೂರ್ವ ಅಂತ ವಿಂಗಡಣೆ ಮಾಡಿಕೊಂಡಿರೋದ್ರಿಂದ ಗೋದಾವರಿ, ಕೃಷ್ಣ, ಕಾವೇರಿ ಇರ್ಬೋದು, ದಾಮೋದರ, ಮಹಾನದಿ ಇರ್ಬೋದು, ಭೀಮಾ ಇರ್ಬೋದು, ತುಂಗಭದ್ರಾ ಇರ್ಬೋದು, ಇದೆಲ್ಲ ಕೂಡ ಪೂರ್ವದ ಬಂಗಾಳ ಕೊಳ್ಳಿಗೆ ಹೋಗಿ ಸೇರುತ್ತೆ ಸ್ನೇಹಿತರೆ. ಈಗ ಒಂದೊಂದೇ ನದಿಯನ್ನು ಅಧ್ಯಯನ ಮಾಡ್ತಾ ಹೋಗೋಣ. ಹಿಮಾಲಯದ ಅಂದರೆ ಉತ್ತರ ಭಾರತ ನದಿಗಳಲ್ಲಿ, ದಿ ಹಿಮಾಲಯನ್ ರಿವರ್ಸ್ ಅಂತ ಕರಿತೀವಲ್ಲ, ಅಲ್ಲಿ ಪ್ರಮುಖವಾಗಿ ಸಿಂಧೂ ನದಿ. ಎಕ್ಸಾಂಪಲ್ ಇದರ ಉಗಮ ಸ್ಥಳ ಕೆಳಗೆ ಕೇಳ್ತಾರೆ, ಉಗಮ ಸ್ಥಳ ಕೆಳಗೆ ಕೇಳ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲಿ ಉಗಮ ಆಗುತ್ತೆ ಅಂದರೆ ಇದು ಕೂಡ ಕೈಲಾಸ ಪರ್ವತದ ಬಳಿ ಇರುವಂತಹ ಮಾನಸ ಸರೋವರ. ನೋಡಿ, ಮಾನಸ ಸರೋವರದಲ್ಲಿ ಯಾವ್ಯಾವ ನದಿ ಉಗಮ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸಿಂಧೂ ನದಿ ಕೂಡ ಮಾನಸ ಸರೋವರದಲ್ಲಿ ಉಗಮ ಆಗುತ್ತೆ. ಒಟ್ಟು ಉದ್ದ ಇದಷ್ಟೇನು ಇಂಪಾರ್ಟೆಂಟ್ ಇಲ್ಲ. ಉಪನದಿಗಳು ಇಂಪಾರ್ಟೆಂಟು. ಝೇಲಂ, ಚೀನಬ್, ಬಿಯಾಸ್, ರಾವಿ, ಸಟ್ಲೇಜ್, ಇದು ತುಂಬ ಇಂಪಾರ್ಟೆಂಟು ಇದರ ಉಪನದಿಗಳು. ನೋಡಿ, ಝೇಲಂ ನದಿ ಇರ್ಬೋದು, ಇಲ್ಲಿ ಒಂದು ಶ್ರೇಷ್ಠವಾದಂಥ ಕದನ, ಹಡಸ್ಪಸ್ ಕದನ ನಡೆಯುವಂಥ ಜಾಗ. ಪ್ರಾಚೀನ ಭಾರತ ಅಥವಾ ಮಧ್ಯಕಾಲೀನದಲ್ಲಿ ಈ ಝೇಲಂ ನದಿ ಇದೆಯಲ್ಲ, ಅದು ತುಂಬ ಪಾತ್ರ ವಹಿಸ್ತಾ ಹೋಗುತ್ತೆ. ಇತಿಹಾಸವನ್ನು ಅಧ್ಯಯನ ಮಾಡುವಾಗ ತಿಳ್ಕೊಳ್ತಾ ಹೋಗ್ತಾರೆ. ಹಾಗೆ ಚೀನಾಬ್ ಇರ್ಬೋದು, ಬಿಯಾಸ್, ರಾವಿ, ಸಟ್ಲೇಜ್ ಕೂಡ ಅದರದೇ ಆದಂಥ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಈ ರಾವಿ ನದಿ ಇದೆಯಲ್ಲ, ಈ ರಾವಿ ನದಿ ದಡದಲ್ಲೇ ಪ್ರಸಿದ್ಧವಾದಂತಹ ಹರಪ್ಪ ಎನ್ನುವಂಥ ನಗರ ಕಂಡುಬರುತ್ತೆ. ಈ ರಾವಿ ನದಿಯ ದಡದಲ್ಲಿ. ಸಿಂಧೂ ನದಿಯ ದಡದಲ್ಲಿ ಕಂಡುಬರುವಂತಹ ಒಂದು ನಗರ ಯಾವುದು ಅಂದರೆ ಅದೇ ಮೊಹೆಂಜೊದಾರೋ. ಇದೇ ಬೆಸ್ಟ್. ನಿಮಗೆ 2 ಕೂಡ ಅಧ್ಯಯನ ಮಾಡ್ತಾ ಹೋಗ್ಬೇಕಾಗತ್ತೆ, ಇತಿಹಾಸ ಮತ್ತು ಜಿಯೋಗ್ರಫಿ, ಈ ಒಂದು ಕಾನ್ಸೆಪ್ಟಲ್ಲಿ. ನೋಡಿ, ಹಾಗಾಗಿ ಈ ನದಿಯೆಲ್ಲ ಒಂದು ಭಾರತದ ಒಂದು ಪ್ರದೇಶದಲ್ಲಿ ಹರಿಯುತ್ತೆ. ಆ ಒಂದು ಪ್ರದೇಶವನ್ನು ನಾವು ಪಂಜಾಬ್ ಅಂತ ಕರಿತೀವಿ. ಪಂಚ ನದಿಗಳ ಒಂದು ಬೀಡು ಅಂತ ಹೇಳಿ ಪಂಜಾಬ್. ಈ ಎಲ್ಲ ನದಿಗಳು ಅಲ್ಲಿ ಹರಿಯುತ್ತೆ. ಈ 5 ನದಿಗಳು ಆಗಿ ಪಂಜಾಬ್ ಅಂತ ಕರೀತಾರೆ. ಪಾಕಿಸ್ತಾನ ರಾಷ್ಟ್ರೀಯ ನದಿ ಅಂತ ಹೇಳಿ ಸಿಂಧುವನ್ನು ಕರಿತೀವಿ. ಇಂಡಸ್ ಅಂತಲೂ ಕರೀತಾರೆ. ಸಿಂಧೂ ನದಿಯನ್ನು ಟಿಬೆಟ್ನಲ್ಲಿ ಸಿಂಗೆ ಕಬಾಬ್ ಅಂತ ಕರೀತಾರೆ. ಹಾಗಾಗಿ ಟಿಬೆಟಲ್ಲಿ ಸಿಂಗೆ ಕಬಾಬ್ ಅಂತ ಕರೆಯೋದು ಸಿಂಧೂ ನದಿಯನ್ನು. ಸಿಂಧೂ ನದಿಯು ವಾಯುವ್ಯ ಅಭಿಮುಖವಾಗಿ ಜಮ್ಮು ಕಾಶ್ಮೀರ, ಲಡಾಖ್ ಮತ್ತು
ಜಾಸ್ಕರ್ ಶ್ರೇಣಿಯ ನಡುವೆ ಹರಿದು ಪಾಕಿಸ್ತಾನವನ್ನು ಸೇರಿ ಕರಾಚಿಯ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಸಿಂಧು ನದಿ ಎಲ್ಲಿ ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ ಅಂದರೆ ಕರಾಚಿಯ ಮೂಲಕ. ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಕೇಳಿದರೆ, ಸಿಂಧು ನದಿ ಕೆಳಗಿನ ಯಾವ ನಗರದ ಮೂಲಕ ಹರಿದು ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ ಅಂತ. ಇಸ್ಲಾಮಾಬಾದ್, ಕರಾಚಿ, ಗ್ವಾದರ್, ಈ ರೀತಿ ಒಂದು 4 ಊರು ಕೊಟ್ಟಿದ್ರು. ಇದಕ್ಕೆ ಸರಿಯಾದ ಉತ್ತರ ಕರಾಚಿ ಆಗಿರುತ್ತೆ. ನೋಡಿ, ಪ್ರಮುಖವಾಗಿ ಸಿಂಧೂ ನದಿಯ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ, ಸಿಂಧೂ ನದಿಯನ್ನು ನಾವು ಏನಂತ ಕರಿತೀವಿ ಅಂದರೆ ಫಾದರ್ ಆಫ್ ರಿವರ್ ಅಂತ ಕರಿತೀವಿ. ಫಾದರ್ ಆಫ್ ರಿವರ್ ಅಂತ ಯಾಕೆ ಅಂತ, ಭಾರತ ದೇಶಕ್ಕೆ ಇಂಡಿಯಾ ಎಂದು ಹೆಸರು ಬರಲು ಇದೇ ನದಿ ಕಾರಣ ಆಗಿರೋದ್ರಿಂದ ಇದನ್ನು ಫಾದರ್ ಆಫ್ ರಿವರ್ ಅಂತ ಕರಿತಾ ಹೋಗ್ತೀವಿ. ಸುಮಾರಷ್ಟು ಹೆಸರುಗಳು ಕೂಡ ಇದೆ, ಸುಮಾರಷ್ಟು ಪ್ರಖ್ಯಾತಿ ಕೂಡ ಸಿಂಧೂ ನದಿಯನ್ನು ತಗೊಳ್ತಾ ಹೋಗುತ್ತೆ. ಹಾಗೆ ಪ್ರಮುಖವಾಗಿ ಇದರ ಉಪನದಿಯಾದಂತಹ ಝೇಲಂ ಬಗ್ಗೆ ಹೇಳೋದಾದರೆ, ಇದರ ಕಾಶ್ಮೀರದ ಪೀರ್ ಪಂಜಾಲ್ ಶ್ರೇಣಿಯ ವೆರಿನಾಗಲ್ಲಿ ಝೇಲಂ ನದಿ ಉಗಮ ಆಗುತ್ತೆ. ಇದರ ಹಳೆಯ ಹೆಸರು, ಇದಕ್ಕೆ ಪ್ರಾಚೀನ ಪುರಾಣಗಳಲ್ಲಿ ಹೆಸರು ಏನಿತ್ತು ಅಂತ ಅಂದರೆ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ವಿಟಾಸ್ತಾ. ವಿಟಾಸ್ತಾ ಅನ್ನೋದು ಝೇಲಂನ ಪ್ರಾಚೀನ ಹೆಸರು ಕೂಡ ನೀವು ನೆನಪಿಟ್ಕೊಳ್ತಾ ಹೋಗಬೇಕಾಗತ್ತೆ. ನೆಕ್ಸ್ಟ್ ಪ್ರಮುಖವಾಗಿ ಚೀನಾಬ್ ನದಿಯಲ್ಲಿ ಉಗಮ ಆಗತ್ತೆ ಅಂದರೆ ಹಿಮಾಚಲ್ ಪ್ರದೇಶದ ಜಾಸ್ಕರ್ ಶ್ರೇಣಿಯ ಬಾರಾಲಾಚಲ ಪರ್ವತ ಕಣಿವೆ ಮಾರ್ಗದ ಬಳಿ ರಾಹುಲ್ ಸ್ಫೂರ್ತಿ ಕಣಿವೆಯಲ್ಲಿ ಇದು ಹುಟ್ಟತ್ತೆ ಸ್ನೇಹಿತರೆ. ಇದು 2 ಜಲಮೂಲಗಳಿದೆ ಇದಕ್ಕೆ, ಒಂದು ಚಂದ್ರ, ಇನ್ನೊಂದು ಭಾಗ. ಚಂದ್ರಭಾಗ ಅಲ್ಲ, ಚಂದ್ರ ಭಾಗ ಎನ್ನುವಂಥ ಸಪ್ರೇಟ್ ಜಲಮೂಲಗಳಿಂದ ಇದು ಹುಟ್ಟುವಂಥ ಒಂದು ನದಿ. ಇದರ ಹಳೆಯ ಹೆಸರು ಕೂಡ ಇಂಪಾರ್ಟೆಂಟ್. ಋಗ್ವೇದದಲ್ಲಿ ಇದಕ್ಕೆ ಅಸ್ಕಿನಿ ಅಂತ ಹೆಸರಿಟ್ಟಿದ್ರು. ಇದಕ್ಕೆ ಅಸ್ಕಿನಿ ಅಂತ ಕರೆದಿದ್ದಾರೆ. ಇದರ ಒಟ್ಟು ಉದ್ದ ಅಷ್ಟೇನು ಇಂಪಾರ್ಟೆಂಟ್ ಆಗೋದಿಲ್ಲ. ಪಾಕಿಸ್ತಾನದ ಪಂಚನಾಡಲ್ಲಿ ಸಟ್ಲೇಜ್ ನದಿಯನ್ನು ಸೇರಿಸ್ತಾರೆ. ನೋಡಿ, ಪಾಕಿಸ್ತಾನದಲ್ಲೂ ಕೂಡ 5 ನದಿ ಹರಿಯುವಂಥ ಇದೆ. ಅಲ್ಲಿ ಸೇರಿಸೋದು ಯಾವುದನ್ನು ಅಂದರೆ ಸಟ್ಲೇಜನ್ನು ಸೇರಿಸೋದು ಕಾಣ್ತಾ ಹೋಗ್ತೀವಿ. ಸಟ್ಲೇಜ್ ನದಿ ಬಗ್ಗೆ ತಿಳಿತಾ ಹೋಗೋಣ. ಅದಕ್ಕಿಂತ ಮುಂಚೆ ರಾವಿ ನದಿ ಬಗ್ಗೆನೂ ತಿಳ್ಕೊಳ್ತಾ ಹೋಗೋಣ. ರಾವಿಯ ಉಗಮ ಸ್ಥಳ ಕೂಡ ಹಿಮಾಚಲ್ ಪ್ರದೇಶದಲ್ಲಿ ಆಗುತ್ತೆ. ರೋಹ್ತಾಂಗ್ ಪಾಸ್ ಕಣಿವೆ ಬಳಿ ಇದು ಉಗಮ ಆಗುತ್ತೆ. ಕುಲು ಬೆಟ್ಟಗಳು ಅಂತ ಕರಿತೀವಿ ಅಥವಾ ಚಂಬಾ ಅಂತ ಕರಿತೀವಿ, ಅಂಥ ಪ್ರದೇಶದಲ್ಲಿ ಈ ನದಿ ಹುಟ್ಟುತ್ತೆ. ಇದರ ಒಂದು ಪ್ರಾಚೀನ ಹೆಸರು ಋಗ್ವೇದದಲ್ಲಿ ಏನಂತ ಕರೆದು ಅಂದರೆ ಪುರುಷಿಣಿ ಅಂತ ಕರೆದಿದ್ದಾರೆ. ಎಕ್ಸಾಮಲ್ಲಿ ಸುಮಾರಷ್ಟು ಸರಿ ಕೇಳಿದ್ದಾರೆ. ಇದರ ಒಟ್ಟು ಉದ್ದ ಹಾಗೂ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಟ್ಯಾಟಿಕ್ ಅಷ್ಟೇನು ಇಂಪಾರ್ಟೆಂಟ್ ಆಗ್ತಾ ಹೋಗಲ್ಲ. ಮುದೋಪುರದ ಬಳಿ ಮೈದಾನವನ್ನು ಪ್ರವೇಶಿಸಿ ಪಂಜಾಬ್ ಮೂಲಕ ಹರಿದು ಪಾಕಿಸ್ತಾನದ ರಂಗ್ಪುರ್ ಎಂಬಲ್ಲಿ ಚೀನಾಬ್ ನದಿಯೊಂದಿಗೆ ಇದು ಸೇರ್ತಾ ಹೋಗುತ್ತೆ. ಈ ಹಿಂದೆ ಚೀನಾಬ್ ನದಿ ನೋಡಿದ್ವಲ್ಲ, ಅದರೊಂದಿಗೆ ಇದು ಸೇರುತ್ತೆ, ರಂಗ್ಪುರದಲ್ಲಿ ಸೇರುತ್ತೆ. ರಂಗ್ಪುರ ಕೂಡ ನೀವು ಅಧ್ಯಯನ ಮಾಡ್ತಾ ಗೊತ್ತಿರುತ್ತೆ ನಿಮಗೆ, ಇತಿಹಾಸದಲ್ಲಿ ಹರಪ್ಪ ನಾಗರಿಕತೆಯಲ್ಲಿ ಪ್ರಮುಖ ಪ್ರದೇಶ ಆಗಿರುತ್ತೆ. ನೋಡಿ, ಬಿಯಾಸ್ ನದಿ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ. ಇದು ಹಿಮಾಚಲ್ ಪ್ರದೇಶದ ಕುಲು ಬೆಟ್ಟಗಳಲ್ಲಿ ಹುಟ್ಟುವಂತಹ ಒಂದು ನದಿ. ಇದರ ಒಂದು ಪ್ರಾಚೀನ ಹೆಸರು ವಿಪಾಸ ಅಂತ ಹೇಳಿ. ಬಿಯಾಸ್ ನದಿ ಶಿವಾಲಿಕ್ ಬೆಟ್ಟಗಳ ಮೂಲಕ ಪಶ್ಚಿಮದ ಕಡೆಗೆ ಹರಿದು ನಂತರ ಪೋಂಗ್ ಎಂಬ ಮೈದಾನವನ್ನು ಪ್ರವೇಶಿಸಿ ದಕ್ಷಿಣದ ಕಡೆಗೆ ಹರಿದು ಅಲ್ಲಿ ಸಟ್ಲೇಜ್ ನದಿಯನ್ನು ಇದು ಕೂಡ ಸೇರ್ತಾ ಹೋಗುತ್ತೆ. ಸಟ್ಲೇಜ್ ತುಂಬ ಇಂಪಾರ್ಟೆಂಟ್ ನದಿ. ಇದು ಟಿಬೇಟಿನ ಕೈಲಾಸ ಪರ್ವತದ ರಾಕಸ್ ಸರೋವರದಲ್ಲಿ ಹುಟ್ಟುತ್ತೆ. ಟಿಬೇಟಿನ ಕೈಲಾಸ ಪರ್ವತ ಮಾನಸ ಸರೋವರದಲ್ಲಿ ಹುಟ್ಟೋದು ಸಿಂಧು ನದಿ. ಅದೇ ರಾಕಸ್ ಸರೋವರದಲ್ಲಿ ಹುಟ್ಟೋದು ಸಟ್ಲೇಜ್ ನದಿ. ಸಟ್ಲೇಜ್ ನದಿಯ ಪ್ರಾಚೀನ ಹೆಸರು ಕೂಡ ಇಂಪಾರ್ಟೆಂಟು, ಸುತುದ್ರಿ ಅಂತ ಹೇಳಿ ಕರೆದಿದ್ದಾರೆ. ಸುತುದ್ರಿ ಅಂತ ಕರೆದಿರೋದು ಸಟ್ಲೇಜ್ ನದಿಗೆ. ಭಾರತದ ಗಡಿಯಾಚೆಯಲ್ಲಿ ಉಗಮ ಹೊಂದುವ ಸಿಂಧೂ ನದಿಯ ಏಕೈಕ ಉಪನದಿ ಅಂದರೆ ಇದೇ ಆಗಿರುತ್ತೆ. ಉಳಿದಿದ್ದೆಲ್ಲ ಹಿಮಾಚಲ ಪ್ರದೇಶದಲ್ಲಿ ಉಗಮ ಆಗಿದ್ದನ್ನು ನೀವೆಲ್ಲ ಅಧ್ಯಯನ ಮಾಡಿದ್ರಿ ಈಗಷ್ಟೇ. ಆದರೆ ಸಟ್ಲೇಜ್ ಮಾತ್ರ ಇದು ಭಾರತದ ಹೊರಗೆ ಅಂದರೆ ಟಿಬೇಟಲ್ಲಿ ಉಗಮ ಆಗುವಂಥ ಸಿಂಧೂ ನದಿಯ ಒಂದು ಉಪನದಿಯಾಗಿರುತ್ತೆ. ಇದು ಪಾಕಿಸ್ತಾನದಲ್ಲಿ ಹರಿಯೋದ್ರಿಂದ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಸಟ್ಲೇಜ್ ನದಿ ಹರಿಯೋದ್ರಿಂದ ಅಲ್ಲಿ ಇದನ್ನು ಪಂಜಾಬ್ ಇದರಲ್ಲಿ ಸೇರಿಸ್ಕೊಳ್ತಾ ಹೋಗ್ತಾರೆ ಅವರು ಕೂಡ. ನೋಡಿ, ಪಂಜಾಬ್ ಅಂದ ತಕ್ಷಣ ಪಂಜಾಬ್ನ ಹರಿಕೆಯ ಬಳಿ ಇದು ಬಿಯಾಸ್ ನದಿಯನ್ನು, ಪಾಕಿಸ್ತಾನದ ಪಂಚನಾಡಲ್ಲಿ ಚೀನಾ ನದಿಯನ್ನು, ದಕ್ಷಿಣದ ಸಿಂಧ್ ಪ್ರಾಂತ್ಯದಲ್ಲಿ ಸಿಂಧೂ ನದಿಯನ್ನು ಇದು ಸೇರ್ತಾ ಹೋಗುತ್ತೆ. ಸುಮಾರು ನೋಡಿ, ಹಾಗೆ ಸಟ್ಲೇಜ್ ನದಿಗೆ ಹಿಮಾಚಲ್ ಪ್ರದೇಶದಲ್ಲಿ ಬಾಕ್ರಾ ನಾಮ್ಗಲ್ ಎನ್ನುವಂಥ ಒಂದು ಅಣೆಕಟ್ಟನ್ನು ಕಟ್ಟಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ನಾವು ಕ್ಲಾಸ್ ಮಾಡೋದ್ರ ಬಗ್ಗೆ ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೀವಿ ಬಾಕ್ರಾ ನಾಂಗಲ್ ಬಗ್ಗೆ. ಪ್ರಮುಖವಾಗಿ ಇದೆಲ್ಲ ಕೂಡ ಸಿಂಧೂ ನದಿಯ ಉಪನದಿಯಾಗಿದೆ. ಹಾಗೆ ಸಿಂಧೂ ನದಿಗೆ ಸಂಬಂಧಪಟ್ಟಂತೆ ಒಂದು ಒಪ್ಪಂದ ಇದೆ. ಅದು ಸಿಂಧೂ ನದಿ ಒಪ್ಪಂದ ಅಂತ 1960 ಸೆಪ್ಟೆಂಬರ್ 19ರಂದು ಆಗಿನ ಭಾರತದ ಪ್ರಧಾನಿಯಾದಂಥ ಜವಾಹರ್ಲಾಲ್ ನೆಹರು ಮತ್ತು ಪಾಕಿಸ್ತಾನದ ಅಧ್ಯಕ್ಷರಾದಂಥ
ಅಯೂಬ್ ಖಾನ್ ನಡುವೆ ನಡೆದಂಥ ಒಂದು ಒಪ್ಪಂದ. ಏನು ಸಿಂಧೂ ನದಿಯ ಒಪ್ಪಂದ ಅಂತ ಅಂದರೆ ಸ್ನೇಹಿತರೆ, ಈ ಒಪ್ಪಂದದಂತೆ ಪೂರ್ವಕ್ಕೆ ಹರಿಯುವ ನದಿಗಳಾದಂತಹ ಬಿಯಾಸ್ ಇರ್ಬೋದು, ರಾವಿ ಇರ್ಬೋದು, ಸಟ್ಲೇಜ್ ಇದು ಭಾರತದ ನಿಯಂತ್ರಣಕ್ಕೆ ಬರಬೇಕು. ಸಿಂಧು ನದಿಯ ಒಂದು ಪೂರ್ವಕ್ಕೆ ಹರಿಯುವಂತಹ ನದಿಯಾದಂಥ ಬಿಯಾಸ್ ಇರ್ಬೋದು, ಹಾಗೆ ರಾವಿ ಇರ್ಬೋದು, ಸಟ್ಲೇಜ್ ನೋಡಿ ಬಿ ಆರ್ ಎಸ್ ಯಾರ ನೇತೃತ್ವಕ್ಕೆ, ಯಾರಿಗೆ ಸೇರಬೇಕಿದು? ಇದು ಭಾರತಕ್ಕೆ ಸೇರಬೇಕು. ಬಿಯಾಸ್, ರಾವಿ, ಸಟ್ಲೇಜ್ ಭಾರತಕ್ಕೆ ಸೇರಬೇಕು. ಹಾಗೆ ನೋಡಿ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳಾದಂಥ ಇಂಡಸ್ ಅಂದರೆ ಸಿಂಧು, ಚೀನಬ್ ಮತ್ತು ಜೇಲಂ ಇದು ಯಾರಿಗೆ ಸೇರಬೇಕು? ಇದು ಪಾಕಿಸ್ತಾನಕ್ಕೆ. ಬಿಯಾಸ್, ರಾವಿ, ಸಟ್ಲೇಜ್ ಭಾರತಕ್ಕೆ, ಇಂಡಸ್, ಚೀನಂ, ಜೇಲಂ ಇದು ಪಾಕಿಸ್ತಾನಕ್ಕೆ ಇದರ ನಿರ್ವಹಣೆ ಹೋಗಬೇಕು, ಇದರ ನಿಯಂತ್ರಣಕ್ಕೆ ಹೋಗಬೇಕು ಅಂತ ಹೇಳಿ ಆದಂಥ ಒಂದು ಒಪ್ಪಂದವೇ ಸಿಂಧೂ ನದಿ ಒಪ್ಪಂದ 1960. ಇದರ ಮಧ್ಯಸ್ಥಿಕೆಯನ್ನು ಯಾರು ವಹಿಸಿದ್ರು ಅಂತಂದರೆ ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕಿನ ಒಂದು IBRD ಇದರ ಒಂದು ವರ್ಲ್ಡ್ ಬ್ಯಾಂಕ್ ಮತ್ತು IBRD ಎರಡೂ ಕೂಡ ಇದರ ಮಧ್ಯಸ್ಥಿಕೆಯನ್ನು ವಹಿಸಿತು. ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಬಿಯಾಸ್, ರಾವಿ, ಸಟ್ಲೇಜ್ ಭಾರತಕ್ಕೆ, ಇಂಡಸ್, ಚೀನಬ್, ಜೇಲಮು ಪಾಕಿಸ್ತಾನಕ್ಕೆ ಅನ್ನೋದು ಗೊತ್ತಿರಬೇಕು ಈ ಒಂದು ಒಪ್ಪಂದ. ನೋಡಿ ಪ್ರಮುಖವಾದಂಥ ಒಂದು ನದಿ ಬಗ್ಗೆ ಈಗ ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಈಗ ಇಷ್ಟೊತ್ತವರೆಗೂ ನಾವು ಅಧ್ಯಯನ ಮಾಡಿದ್ದು ಸಿಂಧೂ ನದಿ ಬಗ್ಗೆ. ಈಗ ಗಂಗಾ ನದಿ ಬಗ್ಗೆ ಅಧ್ಯಯನ ಮಾಡೋಣ. ಇದು ಭಾರತದಲ್ಲಿ ಅತ್ಯಂತ ದೊಡ್ಡ ನದಿ, ಭಾರತದಲ್ಲಿ ಹರಿಯುವಂತಹ ಅತಿ ದೊಡ್ಡ ನದಿ ಯಾವುದು? ಅದು ಗಂಗಾ ನದಿಯಾಗಿದೆ. ನೋಡಿ ಇದು ಭಾರತದ ರಾಷ್ಟ್ರೀಯ ನದಿ. ಗಂಗಾ ನದಿ ಭಾರತದ ರಾಷ್ಟ್ರೀಯ ನದಿ, ಸಿಂಧೂ ನದಿ ಪಾಕಿಸ್ತಾನದ ರಾಷ್ಟ್ರೀಯ ನದಿಯಾಗಿರುತ್ತೆ. ಇದೊಂದು ಪವಿತ್ರ ನದಿ ಅಂತ ನೀವೆಲ್ಲ ಕೇಳಿದ್ದೀರಾ. ಈ ಗಂಗಾ ನದಿಯ ಮೂಲಗಳನ್ನು ನೀವು ನೆನ್ಪಿಟ್ಕೊಳ್ಳಿ. ಒಂದು ಭಾಗೀರಥಿ ಅಂತ ನೆನ್ಪಿಟ್ಕೋಬೇಕು, ಇನ್ನೊಂದು ಅಲಕಾನಂದ ನೆನ್ಪಿಟ್ಕೊಳ್ಳಿ. ಇವುಗಳು ಎಲ್ಲಿ ಸಂಧಿಸುತ್ತೆ? ಭಾಗೀರಥಿ ಮತ್ತು ಅಲಕಾನಂದ ಗಂಗಾ ನದಿಯ ಮೂಲಗಳು. ಇದು ಒಂದು ಪ್ರದೇಶದಲ್ಲಿ ಬಂದು ಸೇರತ್ತೆ. ಅದೇ ಆ ಪ್ರದೇಶ ಎಲ್ಲಿ ಇದು ಸೇರತ್ತೆ ಅಂದರೆ, ಇದು ಸೇರುವಂತಹ ಪ್ರದೇಶವನ್ನು ನಾವು ದೇವಪ್ರಯಾಗ್ ಅಂತ ಕರಿತೀವಿ. ಇದು ದೇವಪ್ರಯಾಗ್ನಲ್ಲಿ ಬಂದು ಸೇರತ್ತೆ ಈ ಒಂದು ನದಿ. ಇಲ್ಲಿಂದ ಮುಂದೆ ದೇವಪ್ರಯಾಗ್ನಿಂದ ಮುಂದೆ ಏನಾಗುತ್ತೆ? ಈ ನದಿಗೆ ಏನಂತ ಕರೀತಾರೆ? ಗಂಗಾ ಅಂತ ಕರೀತಾರೆ. ಗಂಗಾ ನದಿಯ ಮೂಲ ಯಾವುದು? ಎರಡು ಮೂಲಗಳು, ಒಂದು ಭಾಗೀರಥಿ ಎನ್ನುವಂಥ ಜಲಮೂಲ, ಇನ್ನೊಂದು ಅಲಕಾನಂದ ಎನ್ನುವಂಥ ಜಲಮೂಲ. ಇದು ಎರಡು ಸಂಗಮ ಆಗೋದು ದೇವಪ್ರಯಾಗದಲ್ಲಿ. ದೇವಪ್ರಯಾಗಿಂದ ಇದೇನಾಗುತ್ತೆ? ಗಂಗಾ ಅಂತ ಹೆಸರು ಪಡಿತಾ ಹೋಗುತ್ತೆ. ನೋಡಿ ಇದಿಷ್ಟು ಎಕ್ಸಾಮಲ್ಲಿ ಬಹಳಷ್ಟು ಸರಿ ಕೇಳಿದ್ದಾರೆ. ಸರಿ, ಹಾಗಾದರೆ ಇದರ ಉಗಮ ಎಲ್ಲಾಗತ್ತೆ? ಈ ನದಿಗಳ ಮೂಲ ಉಗಮ ಅಂದರೆ ಗಂಗಾ ನದಿಯ ಉಗಮ ಎಲ್ಲಾಯಿತು ಅಂತ ಅಂದರೆ, ಇದು ಟಿಬೇಟಿನ ಗಂಗೋತ್ರಿಯಲ್ಲಿದೆ ಅಂತಂದರೆ ಟಿಬೇಟ್ನಲ್ಲಿದೆ. ಟಿಬೇಟಿನ ಒಂದು ಗಂಗೋತ್ರಿ ಗ್ಲೇಷಿಯರ್ಸ್ ಅಂದರೆ ಹಿಮ ನದಿಯಿಂದ ಇದು ಉಗಮ ಆಗುತ್ತೆ. ಅಲ್ಲಿ ಗೋಮುಖ್ ಎನ್ನುವಂಥ ಒಂದು ಪ್ರದೇಶ ಇದೆ. ಗೋಮುಖ್ ಎನ್ನುವಂಥ ಪ್ರದೇಶದಲ್ಲಿ ಇದು ಉಗಮ ಆಗುತ್ತೆ ಗಂಗಾ ನದಿ. ಗಂಗಾ ನದಿ ದೇವಪ್ರಯಾಗದಿಂದ ಉತ್ತರಾಖಂಡದ ಋಷಿಕೇಶದಲ್ಲಿ ಹರಿಯುವುದು. ಋಷಿಕೇಶದಿಂದ ಇದೊಂದು ಮೈದಾನವನ್ನು ಪ್ರವೇಶಿಸಿ ಅಲ್ಲಿ ದಕ್ಷಿಣ ಆಗ್ನೇಯ ಅಭಿಮುಖವಾಗಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಅಲಹಾಬಾದ್ ಮೈದಾನವನ್ನು ಪ್ರವೇಶಿಸ್ತಾ ಹೋಗುತ್ತೆ. ಅಲಹಾಬಾದಿಂದ ಮತ್ತು ಪೂರ್ವಾಭಿಮುಖವಾಗಿ ಇದು ಬಂಗಾಳಕ್ಕೆ ಹೋಗುತ್ತೆ. ಬಂಗಾಳದಿಂದ ಇದು ಬಾಂಗ್ಲಾವನ್ನು ಪ್ರವೇಶಿಸಿ ಬೇ ಆಫ್ ಬೆಂಗಾಲನ್ನು ಸೇರ್ತಾ ಹೋಗುತ್ತೆ. ನೋಡಿ ಬಂಗಾಳದಲ್ಲಿ ಇದಕ್ಕೆ ಯಾವ ಅಣೆಕಟ್ಟನ್ನು ಕಟ್ಟಿದ್ದಾರೆ ಅಂದರೆ, ಇದು ಎಕ್ಸಾಮಲ್ಲಿ ಕೇಳಿದರೆ ಫರಕ್ಕಾ, ಗಂಗಾ ನದಿಗೆ ಫರಕ್ಕಾ ಅಣೆಕಟ್ಟನ್ನು ಎಲ್ಲಿ ಕಟ್ಟಿದ್ದಾರೆ ಅಂತ ಅಂದರೆ ಬಂಗಾಳದಲ್ಲಿ ಕಟ್ಟಿದ್ದಾರೆ. ಇದು ತುಂಬ ಇಂಪಾರ್ಟೆಂಟು. ಮುಂದೆ ಇದು ಎರಡು ಶಾಖೆ ಆಗುತ್ತೆ, ಪಶ್ಚಿಮ ಶಾಖೆ ಆಗುತ್ತೆ. ಫರಕ್ಕಾ ಅಣೆಕಟ್ಟಿಂದ ಎರಡು, ಒಂದು ಪಶ್ಚಿಮ ಮತ್ತು ಪೂರ್ವ ಆಗುತ್ತೆ, ವೆಸ್ಟ್ ಮತ್ತು ಒಂದು ವೆಸ್ಟ್ ಆಗುತ್ತೆ, ಪಶ್ಚಿಮ ಶಾಖೆ ಆಗುತ್ತೆ. ಇಲ್ಲಿ ಹೂಗ್ಲಿ ಭಾಗೀರಥಿ ಅಂತ ಕರೀತಾರೆ. ಇನ್ನೊಂದು ಈಸ್ಟ್ ಪೂರ್ವದಲ್ಲಿ ಪದ್ಮ ಅಂತ ಕರಿತಾ ಹೋಗ್ತಾರೆ. ನೋಡಿ ಇಲ್ಲಿ ಒಂದು ಫರಕ್ಕಾ ಎನ್ನುವಂಥ ಒಂದು ಅಣೆಕಟ್ಟನ್ನು ಕಟ್ತಾರೆ ಬಂಗಾಳದಲ್ಲಿ. ಇಲ್ಲಿಂದ ಹರಿಯೋದಕ್ಕೆ ಇಲ್ಲಿ ಪದ್ಮ ಅಂತ ಕರಿತಾ ಹೋದರು ಬಾಂಗ್ಲಾದೇಶದಲ್ಲಿ. ಇಲ್ಲಿ ಹರಿಯೋದಕ್ಕೆ ಸ್ನೇಹಿತರೆ ಹೂಗ್ಲಿ ಅಂತ ಕರೀತಾರೆ. ಕೋಲ್ಕತ್ತಾ ಅಥವಾ ಪಶ್ಚಿಮ ಬಂಗಾಳದ ಪವಿತ್ರ ನದಿ ಹೂಗ್ಲಿ ನದಿ. ಗಂಗಾ ನದಿಯ ಉಪನದಿ ಹೂಗ್ಲಿ ನದಿ. ಇಲ್ಲಿ ಡಿವೈಡ್ ಆಗುತ್ತೆ ಗಂಗಾ ಒಂದು ಹೂಗ್ಲಿ ಅಂತ ಹೇಳಿ ಬೇ ಆಫ್ ಬೆಂಗಾಲ್ಗೆ ಸೇರತ್ತೆ. ಅದೇ ಕೋಲ್ಕತ್ತಾ ನಗರ ಕಂಡು ಬರುವಂಥ ಈ ದಡದಲ್ಲಿ ಕಂಡು ಬರುತ್ತೆ. ಹಾಗೆ ಇದು ಬಾಂಗ್ಲಾದೇಶವನ್ನು ಪ್ರವೇಶಿಸಿ ಪದ್ಮ ಅಂತ ಹೆಸರನ್ನು ಪಡಿತಾ ಹೋಗುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಇದನ್ನು ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಇಲ್ಲಿ ಈಗ ಪ್ರಮುಖವಾಗಿ ಬಾಂಗ್ಲಾದೇಶದಲ್ಲಿ ಗಂಗಾ ನದಿಗೆ ಏನಂತ ಕರೀತಾರೆ ಅಂತ ಎಕ್ಸಾಮಲ್ಲಿ ಕೇಳಿದ್ದಾರೆ. ಬಾಂಗ್ಲಾದೇಶದಲ್ಲಿ ಗಂಗಾ ನದಿಗೆ ಪದ್ಮ ಅಂತ ಕರೀತಾರೆ.
ಹಾಗೆ ಹೂಗ್ಲಿ ನದಿ ಶಾಖೆಯಲ್ಲಿ ನಾವು ಎಲ್ಲೆಲ್ಲಿ ಕಾಣ್ತೀವಿ ಅಂತ ಅಂದರೆ ಈ ಒಂದು ಪ್ರದೇಶದಲ್ಲಿ ಹೂಗ್ಲಿ ನದಿಯ ಶಾಖೆಗಳನ್ನು ಕಾಣ್ತಾ ಹೋಗ್ತೀವಿ. ಬಂಗಾಳದಲ್ಲಿ ಗಂಗಾ ನದಿ ಶುದ್ಧ ನೀರಿನ ಡಾಲ್ಫಿನ್ನ ನೆಲೆಯಾಗಿದೆ. ಗಂಗಾ ನದಿಯ ವಿಶೇಷತೆ ಏನು ಅಂತಂದರೆ ಇಲ್ಲಿ ಗಂಗಾ ನದಿ ಡಾಲ್ಫಿನ್ಗಳಿದೆ. ಇದು ಭಾರತದ ಒಂದು ರಾಷ್ಟ್ರೀಯ ಜಲಚರ ಪ್ರಾಣಿಯಾಗಿರುತ್ತೆ. ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು ಅಂತಂದರೆ ಅದು ಗಂಗಾ ನದಿಯ ಡಾಲ್ಫಿನ್ಗಳು. ಇದು ತುಂಬ ಇಂಪಾರ್ಟೆಂಟು. ಹಾಗೆ ಗಂಗಾ ನದಿ ದಡದಲ್ಲಿರುವಂಥ ನಗರಗಳು ಕೂಡ ಇಂಪಾರ್ಟೆಂಟ್. ಋಷಿಕೇಶ, ಹರಿದ್ವಾರ, ಕಾನ್ಪುರ ಇರ್ಬೋದು, ಅಲಹಾಬಾದ್, ಮಿರ್ಜಾಪುರ, ವಾರಣಾಸಿ, ಗಾಜಿಪುರ, ಪಾಟ್ನಾ, ಹಾಜಿಪುರ ಮುಂತಾದವು ಪ್ರಮುಖ ನಗರಗಳು ಕೂಡ ಇದೆ. ಗಂಗಾ, ಯಮುನಾ ಮತ್ತು ಸರಸ್ವತಿ. ಸರಸ್ವತಿ ಅಂತ ಅಂದರೆ ಇದು ಕಣ್ಣಿಗೆ ಕಾಣ್ತಾ ಇಲ್ಲ, ಇದು ಭೂಮಿಯ ಅಡಿಯಲ್ಲಿ ಹರಿಯುವಂತಹ ನದಿ ಅಂತ ಹೇಳ್ತಾ ಹೋಗ್ತೀವಿ. ಗಗರ್ ಹಕರ್ ಅಂತಲೂ ಕರೆದಿದ್ದಾರೆ ಇದಕ್ಕೆ. ಗಂಗಾ, ಯಮುನಾ, ಸರಸ್ವತಿ ಮೂರು ನದಿ ಎಲ್ಲಿ ಸೇರುತ್ತೆ ಅಂತ ಒಂದು ಎಕ್ಸಾಮಲ್ಲಿ ಕೇಳಿದರೆ ಈ ತ್ರಿವೇಣಿ ಸಂಗಮ ಆಗೋದು ಅಲಹಾಬಾದ್. ಪ್ರಸ್ತುತ ಅಲಹಾಬಾದಿಗೆ ಏನಂತ ಕರೀತಾರೆ? ಪ್ರಯಾಗ್ರಾಜ್ ಅಂತ ಕರೀತಾರೆ. ಅಲಹಾಬಾದಿಗೆ ಪ್ರಸ್ತುತ ಪ್ರಯಾಗ್ರಾಜ್ ಅಂತ ಕರೀತಾರೆ. ಇಲ್ಲಿ ಮೂರು ನದಿ ಕೂಡ ಸೇರ್ಪಡೆಯಾಗುತ್ತೆ. 5 ಪ್ರಯಾಗಗಳಿದೆ ಉತ್ತರಾಖಂಡಲ್ಲಿ. ಮೊದಲನೇದು ದೇವಪ್ರಯಾಗ, ನೆಕ್ಸ್ಟ್ ಎರಡನೇದು ವಿಷ್ಣು ಪ್ರಯಾಗ, ಮೂರನೇದು ನಂದ ಪ್ರಯಾಗ, ನಾಲ್ಕನೇದು ರುದ್ರ ಪ್ರಯಾಗ, ಐದನೇದು ಕರ್ಣ ಪ್ರಯಾಗ. 5 ಪ್ರಯಾಗಗಳಿದೆ. ಅಲಹಾಬಾದಲ್ಲಿ ಪ್ರಯಾಗ್ರಾಜಲ್ಲಿ ಎನ್ನುವಂಥ ಸ್ಥಳದಲ್ಲಿ ಈ ಒಂದು ಮೂರು ನದಿಗಳು ಸೇರುತ್ತೆ. ನೋಡಿ, ಗಂಗಾ ನದಿಯ ಉಪನದಿಗಳು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವೇನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಅದನ್ನು ಮಾತ್ರ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ನೇದಾಗಿ ನೋಡಿ, ಉತ್ತರದ ಉಪನದಿಗಳು. ಗಂಗಾ ನದಿಯ ಉತ್ತರಕ್ಕೆ, ಈ ಒಂದು ಗಂಗಾ ನದಿ ಹರಿತದೆ ಅದರ ಉತ್ತರಕ್ಕೆ ಇರುವಂತಹ ಉಪನದಿಗಳನ್ನು ನೋಡೋದಾದರೆ ಪ್ರಮುಖವಾಗಿ ಯಮುನಾ, ನೆಕ್ಸ್ಟು ರಾಮ್ಗಂಗಾ. ಈ ರಾಮ್ಗಂಗಾ ನದಿಯ ಒಂದು ಪ್ರದೇಶದಲ್ಲಿ ನಾವು ಜಿಮ್ ಕಾರ್ಬೆಟ್, ಭಾರತದ ಮೊದಲ ಒಂದು ರಾಷ್ಟ್ರೀಯ ಉದ್ಯಾನವನ ಜಿಮ್ ಕಾರ್ಬೆಟ್ ಅನ್ನು ನೋಡ್ತೀವಿ. ಹಾಗೆ ಗಗರ್, ಗಂಡಕ್, ನೆಕ್ಸ್ಟ್ ಬುರಿ, ಭಾಗಮತಿ ಮತ್ತು ಕೋಸಿ. ಬಿಹಾರದ ಒಂದು ಕಣ್ಣೀರ ನದಿ ಕೋಸಿ ನದಿ ಕೂಡ ಇದರ ಉಪನದಿಯಾಗಿದೆ. ಯಮುನಾ, ರಾಮಗಂಗಾ, ಗಾಗರ್, ಗಂಡಕ್, ಬುರಿ, ಭಾಗಮತಿ, ಕೋಸಿ ಇದು ಉತ್ತರದ ಉಪನದಿಗಳು. ಗಂಗಾ ನದಿಯ ಉತ್ತರದ ಉಪನದಿಗಳು. ಗಂಗಾ ನದಿಯ ದಕ್ಷಿಣದ ಇದು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ. ಗಂಗಾ ನದಿಯ ದಕ್ಷಿಣದ ಉಪನದಿಗಳು ಯಾವ್ಯಾವುದು ಅಂತಂದರೆ ಒಂದು ಚಂಬಲ್, ಇನ್ನೊಂದು ಬೇಟ್ವಾ, ಇನ್ನೊಂದು ಕೇನ್, ಇನ್ನೊಂದು ಸೋನ್, ಇನ್ನೊಂದು ದಾಮೋದರ್. ಭಾರತದ ರೂರ್ ಅಂತ ಫೇಮಸ್ ಆಗಿರುವಂಥ ದಾಮೋದರ್. ಇದಿಷ್ಟು ಪ್ರಮುಖವಾದಂತಹ ಉಪನದಿಗಳು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಜಸ್ಟ್ ಇಷ್ಟನ್ನು ತಿಳ್ಕೊಳ್ಳಿ, ಎಷ್ಟಾದರೂ ಉಪನದಿಗಳನ್ನು ತಿಳ್ಕೊಳ್ಳಿ, ಅದರ ವಿಶೇಷತೆಯನ್ನು ತಿಳ್ಕೊಳ್ತಾ ಹೋಗ್ರಿ. ಯಮುನಾ, ಗಂಗಾ ನದಿಯ ಒಂದು ಅತಿ ದೊಡ್ಡವಾದಂಥ ಉಪನದಿ ಯಾವುದು ಅಂತ ಅಂದರೆ ಅದು ಯಮುನಾ ನದಿ. ಯಮುನಾ ನದಿಯ ದಡದಲ್ಲಿ ಇರುವಂಥ ನಗರಗಳು ಇಂಪಾರ್ಟೆಂಟು. ಪ್ರಮುಖವಾಗಿ ಆಗ್ರಾ, ತಾಜ್ ಮಹಲ್ ಇರೋದು ಕೂಡ ಇದೇ ಒಂದು ನದಿಯ ದಡದ ಮೇಲೆ. ಇದರ ಒಂದು ಉಗಮ ಎಲ್ಲಾಗತ್ತೆ ಅಂದರೆ ಉತ್ತರಾಖಂಡದ ತೆಹರಿ ಗಢ್ವಾಲಲ್ಲಿ ಆಗತ್ತೆ. ತೆಹರಿ ಗಢ್ವಾಲ್ ಜಿಲ್ಲೆಯ ಯಮುನೋತ್ರಿ ಅಲ್ಲಾಗತ್ತೆ. ನೋಡಿ, ಇದರ ಒಂದು ಆಗ್ರಾದವರೆಗೆ ಗಂಗಾ ನದಿಯ ಸಮಾನಾಂತರವಾಗಿ ಹರಿತಾ ಹೋಗುತ್ತೆ. ಅಲ್ಲಿಂದ ಇದು ದಕ್ಷಿಣ ಪೂರ್ವಾಭಿಮುಖವಾಗಿ ಹರಿದು ಅಲಹಾಬಾದ್ ಬಳಿ ಪ್ರಯಾಗಲ್ಲಿ ಇದು ಗಂಗಾ ನದಿಯನ್ನು ಸೇರ್ತಾ ಹೋಗುತ್ತೆ. ಹಾಗೆ ಇದರ ಉಪನದಿಗಳು ಕೂಡ ಇಂಪಾರ್ಟೆಂಟು. ಚಂಬಲ್, ಬೇಟ್ವಾ, ಸಿಂಧ್, ಕೇನ್, ತೋನ್ಸೆ ಇದರ ಉಪನದಿಗಳು. ಇದರ ಒಂದು ಪ್ರಮುಖವಾಗಿ ಇರುವಂತಹ ನಗರಗಳು ಇದರ ದಡದ ಮೇಲೆ ಮಥುರಾ ಮತ್ತು ಆಗ್ರಾ ನೆನಪಿರಲಿ. ಹಾಗೆ ಇನ್ನೊಂದು ರಾಮ್ಗಂಗಾ ಅಂತ ಹೇಳಿದೆ, ಅದು ಕೂಡ ಇಂಪಾರ್ಟೆಂಟು. ರಾಮ್ಗಂಗಾ ಇದು ಉತ್ತರಾಖಂಡದ ನೈನಿತಾಲಲ್ಲಿ ಹುಟ್ಟುತ್ತೆ, ಅಲ್ಲೇ ಜಿಮ್ ಕಾರ್ಬೆಟ್ ಅಂತ ಹೇಳಿದ್ವಿ. ನೆಕ್ಸ್ಟ್ ಗಗರ್, ಇದು ಟಿಬೇಟಿನ ಮಾನಸ ಸರೋವರದಲ್ಲಿ ಹುಟ್ಟುತ್ತೆ. ಸಿಂಧು ಕೂಡ ಇದೇ ಮಾನಸ ಸರೋವರದಲ್ಲಿ ಹುಟ್ಟಿದ್ದು, ಗಗರ್ ಕೂಡ ಅಲ್ಲೇ ಹುಟ್ತಾ ಇದೆ. ನೋಡಿ, ಇದರ ಪ್ರಮುಖವಾದಂತಹ ಒಂದು
ವಿಶೇಷತೆ ಏನು ಅಂತಂದರೆ ಇದು ಹಲವಾರು ಕಣಿವೆಗಳ ಮೂಲಕ ಭಾರತವನ್ನು ಪ್ರವೇಶಿಸಿ ಬಿಹಾರದ ಚಾಪ್ರಾ ಬಳಿ ಗಂಗಾ ನದಿಯನ್ನು ಇದು ಸೇರ್ತಾ ಹೋಗುತ್ತೆ. ಯಾವುದು ಗಗ್ಗರ್. ಹಾಗೆ ಗಂಡಕ್ ಮಧ್ಯ ಹಿಮಾಲಯದಲ್ಲಿ ಹುಟ್ಟುತ್ತೆ. ಗಂಡಕ್ ನೇಪಾಳದ ಮೂಲಕ ಹರಿದು ಬಿಹಾರದಲ್ಲ ವೈಶಾಲಿ ಜಿಲ್ಲೆಯಲ್ಲಿ ಗಂಗಾ ನದಿಯನ್ನು ಸೇರ್ತಾ ಹೋಗುತ್ತೆ ಗಂಡಕ್. ಹಾಗೆ ಕೋಸಿ ಇದು ಬಿಹಾರದ ಬಿಹಾರದ ಕಣ್ಣೀರು ಅಂತ ಕರಿತೀವಿ. ಬಿಹಾರದಲ್ಲಿ ಇದು ಗಂಗಾ ನದಿಯನ್ನು ಸೇರ್ತಾ ಹೋಗುತ್ತೆ ಕೋಸಿ. ಇದು ಟಿಬೆಟಿನ ಒಂದು ಶೇಷಪುಂಗ ಎನ್ನುವಂಥ ಸ್ಥಳದಲ್ಲಿ ಹುಟ್ಟುತ್ತದೆ. ಚಂಬಲ್ ಯಮುನಾ ನದಿಯ ಮುಖ್ಯ ಉಪನದಿ ಚಂಬಲ್. ದಕ್ಷಿಣದಿಂದ ಇದು ಬಂದು ಸೇರೋದು, ಅಂದರೆ ದಕ್ಷಿಣ ಭಾಗದಿಂದ ಇದು ಬಂದು ಸೇರುತ್ತೆ. ಉತ್ತರದೆಲ್ಲ ಅಧ್ಯಯನ ಮಾಡಿದ್ವಲ್ಲ, ಈಗ ದಕ್ಷಿಣದ್ದು ನೋಡಿ. ಮಾಳ್ವಾ ಪ್ರಸ್ಥಭೂಮಿಯಲ್ಲಿ ಹರಿದು ಇಟಾವಾ ಜಿಲ್ಲೆಯಲ್ಲಿ ಯಮುನಾ ನದಿಗೆ ಇದು ಸೇರ್ಪಡೆ ಆಗ್ತಾ ಹೋಗುತ್ತೆ. ಚಂಬಲ್ ಏನಕ್ಕೆ ಫೇಮಸ್ ಅಂದರೆ ಇಲ್ಲೇ ಸ್ನೇಹಿತರೆ, ಇಲ್ಲಿ ಗೆರಿಯಾಲ್ ಎನ್ನುವಂತಹ ಮೊಸಳೆ ಹಾಗೂ ಗಂಗಾ ನದಿಯ ಡಾಲ್ಫಿನ್ ಅನ್ನು ಕಾಣ್ತೀವಿ. ಗಂಗಾ ನದಿಯ ಡಾಲ್ಫಿನನ್ನು ಎಲ್ಲಿ ಕಾಣ್ತೀವಿ ಅಂತ ಅಂದರೆ ಇದಕ್ಕಾಗಿ ಒಂದು ರಾಷ್ಟ್ರೀಯವಾದಂಥ ಉದ್ಯಾನವನ್ನು ಮೀಸಲಿಟ್ಟಿದ್ದೀವಿ ಚಂಬಲ್ ನದಿಯಲ್ಲಿ ಗಂಗಾ ನದಿ ಡಾಲ್ಫಿನ್ ಮತ್ತು ಮೊಸಳೆಯನ್ನು ಎರಡೂ ಕೂಡ ಕಾಣ್ತೀವಿ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಬೇಟ್ವಾ ಇರ್ಬೋದು, ಹಾಗೆ ಕೇನ್ ಇರ್ಬೋದು, ಸೋನ್ ಇರ್ಬೋದು, ದಾಮೋದರ್ ಇರ್ಬೋದು, ಇದೆಲ್ಲ ಕೂಡ ಇದರ ಒಂದು ಉಪನದಿಗಳು. ಬ್ರಹ್ಮಪುತ್ರ ನದಿ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡ್ತಾ ಹೋಗೋಣ. ಬ್ರಹ್ಮಪುತ್ರ ನದಿಯ ಉಗಮ ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇದು ಕೂಡ ಕೈಲಾಸ ಪರ್ವತದಲ್ಲಿ ಎಲ್ಲಿ ಅಂತ ಅಂದರೆ ಚಾಮ್ಯಾಂಗ್ಡುಂಗ್ ಎನ್ನುವಂಥ ಒಂದು ಹಿಮ ಪ್ರದೇಶದಲ್ಲಿ ಇದು ಉಗಮ ಆಗ್ತಾ ಹೋಗುತ್ತೆ. ಇದು ಭಾರತ ಮತ್ತು ಬಾಂಗ್ಲಾದೇಶದಲ್ಲಿ ವಿಸ್ತಾರವಾಗಿ ಹರಿತಾ ಹೋಗುತ್ತೆ. ಇದು ಪ್ರಮುಖವಾಗಿ ಇದು ಎಲ್ಲೆಲ್ಲಿ ಹರಿಯುತ್ತೆ ಅಂದರೆ ಟಿಬೆಟಿಂದ ಚೀನಾ ಮುಖಾಂತರವಾಗಿ ಈ ಅರುಣಾಚಲ್ ಪ್ರದೇಶದ ಮುಖಾಂತರ ದಿಹಾಂಗ್ ಅಲ್ಲಿ ಇದು ಭಾರತವನ್ನು ಪ್ರವೇಶಿಸ್ತಾ ಇದು ಮುಂದುವರೆದು ಬಾಂಗ್ಲಾದೇಶದಲ್ಲಿ ಗಂಗಾ ನದಿಯೊಂದಿಗೆ ಸೇರ್ಪಡೆಗೊಂಡು ಪದ್ಮ ಆಗಿ ಇದು ಬೇ ಆಫ್ ಬೆಂಗಾಲನ್ನು ಸೇರ್ತಾ ಹೋಗುತ್ತೆ. ಅದ್ರ ಬಗ್ಗೆ ಈಗ ನೋಡ್ತಾ ಹೋಗೋಣ ಒಂದೊಂದೇ ಪಾಯಿಂಟು. ಇದರ ಹೆಸರುಗಳು ಟಿಬೆಟ್ನಲ್ಲಿ ಇದನ್ನು ಬ್ರಹ್ಮಪುತ್ರ ನದಿಯನ್ನು ಏನಂತ ಕರೀತಾರೆ, ಸ್ಯಾಂಗ್ಪೋ ಅಂತ ಕರೀತಾರೆ. ಚೀನಾದಲ್ಲಿ ಯಾರ್ಲುಂಗ್ ಜಿಯಾಂಗ್ ಜಾಂಗ್ಪೋ ಅಂತ ಕರೀತಾರೆ. ಟಿಬೆಟಲ್ಲಿ ಇಷ್ಟೇ ಸ್ಯಾಂಗ್ಪೋ. ಚೀನಾದಲ್ಲಿ ಸ್ವಲ್ಪ ದೊಡ್ಡದಾಗಿ ಕರೀತಾರೆ, ಯಾರ್ಲುಂಗ್ ಜಿಯಾಂಗ್ ಜಾಂಗ್ಪೋ ಅಂತ ಕರೀತಾರೆ. ಇದನ್ನು ಎಲ್ಲಿ ಚೀನಾದಲ್ಲಿ. ಭಾರತದಲ್ಲಿ ಬ್ರಹ್ಮಪುತ್ರ ಅಂತ ಕರಿತೀವಿ. ಪೂರ್ವದಲ್ಲಿ ನಾಮ್ ಚೆಬರ್ವ ಶಿಖರವನ್ನು ಬಳಸಿ ಹಿಮಾಲಯವನ್ನು ಕೊರೆದು ದಿಹಾಂಗ್ ಎನ್ನುವಂತಹ ಒಂದು ಕಂದರವನ್ನು ಪ್ರವೇಶಿಸಿ ಭಾರತವನ್ನು ಇದು ಅಸ್ಸಾಂ ಕಣಿವೆಯನ್ನು ಇದು ಸೇರ್ತಾ ಹೋಗುತ್ತೆ. ದಿಹಾಂಗ್ ಕಂದರವು ಕೇವಲ 90 ಮೀಟರ್ ಅಗಲವಾಗಿದ್ದು ಅಲ್ಲಿ ಇದು ಒಳ ಸೇರ್ತಾ ಹೋಗುತ್ತೆ. ಅಷ್ಟೇನು ಆಳ ಇರೋದಿಲ್ಲ ಸ್ಟಾರ್ಟಿಂಗಲ್ಲಿ. ಇದರ ಉಪನದಿಗಳು, ಬ್ರಹ್ಮಪುತ್ರದ ಉಪನದಿಗಳು ಯಾವ್ಯಾವುದು ಅಂತಂದರೆ ಇದು ಅಷ್ಟಾಗಿ ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಆಗೋದಿಲ್ಲ. ಗಂಗಾ ನದಿಯಷ್ಟು ಇದರ ಉಪನದಿ ಇಂಪಾರ್ಟೆಂಟ್ ಇಲ್ಲ, ಆದರೂ ಕೂಡ ನೆನ್ಪಿಟ್ಕೊಳ್ಳಿ. ದಿಹಾಂಗ್, ಲೋಹಿತಾ, ಮಾನಸ್, ಕಾಮೆಂಗ್, ತಿಸ್ತಾ, ಸುಬನಸಿರಿ, ಹಾಗೆ ಗಂಗಾಧರ, ಮೋರ, ಮಾನಸ ಇದರ ಉಪನದಿಗಳು. ಈ ತಿಸ್ತಾ ನದಿಯನ್ನು ಸಿಕ್ಕಿಂನ ಜೀವನದಿ ಅಂತಲೂ ಕರೀತಾರೆ. ಸಿಕ್ಕಿಂನ ಜೀವನದಿ ಯಾವುದು? ತಿಸ್ತಾ ನದಿ. ಈ ತಿಸ್ತಾ ನದಿ ವಿವಾದ ಇತ್ತು, ಅದು ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಇತ್ತು. ಅದನ್ನು ಬಗೆಹರಿಸ್ಕೊಳ್ತಾ ಹೋಗ್ತಾರೆ. ಈ ಒಂದು ತಿಸ್ತಾ ನದಿ ವಿವಾದ ಬಗೆಹರಿಯುತ್ತೆ. ಹಾಗೆ ಅಸ್ಸಾಂ ಕಣಿವೆಯಲ್ಲಿ ಹಿಮಾಲಯ ಮತ್ತು ಗೋರೋ ಬೆಟ್ಟಗಳ ನಡುವೆ ಪಶ್ಚಿಮದ ಕಡೆಗೆ ಹರಿತಾ ಹೋಗುತ್ತೆ. ಬಾಂಗ್ಲಾದೇಶದಲ್ಲಿ 270 ಕಿಲೋಮೀಟರ್ ಹರಿದು ಇದು ಗೋಲುಂಡೋ ಎಂಬಲ್ಲಿ ಗಂಗಾ ನದಿಯನ್ನು ಸಂಧಿಸುತ್ತೆ. ಇವೆರಡೂ ನದಿಗಳು ಮುಂದೆ ಪದ್ಮ ಅಂತ ಹೆಸರು ಪಡ್ಕೊಳ್ತಾ ಹೋಗುತ್ತೆ. ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ಎಲ್ಲಿ? ಬಾಂಗ್ಲಾದಲ್ಲಿ. ಅಸ್ಸಾಂ ಕಣಿವೆಯಲ್ಲಿ ಬ್ರಹ್ಮಪುತ್ರ ನದಿಯು ದೇಶದಲ್ಲಿ ಅತಿ ದೊಡ್ಡ ಅಂತರ್ನದಿ ದ್ವೀಪಗಳನ್ನು ನಿರ್ಮಾಣ ಮಾಡ್ತಾ ಹೋಗುತ್ತೆ. ಒಂದು ನಾವು ಇನ್ಲ್ಯಾಂಡ್ ಐಲ್ಯಾಂಡ್ಗಳನ್ನು ನೋಡ್ತಾ ಹೋಗ್ತೀವಿ, ಅಂದರೆ ರಿವರ್ ಐಲ್ಯಾಂಡು, ಅದೇ ಮಜುಲಿ ಏನು ಅಂತ ಅಂದರೆ ಇದು ವಿಶ್ವದ ಅತಿ ದೊಡ್ಡ ನದಿ ದ್ವೀಪ, ನದಿ ನೀರಿಂದ ನಿರ್ಮಾಣ ಆದಂಥ ದ್ವೀಪ. ಇದು ಅಸ್ಸಾಮಲ್ಲಿ ಕಾಣ್ತಾ ಹೋಗುತ್ತೆ.
ಒಂದು ಕಡೆ ಬುರುಂಡಿ ಎನ್ನುವಂಥ ನದಿ ಹರಿತಾ ಹೋಗುತ್ತೆ, ಇನ್ನೊಂದು ಕಡೆ ಬ್ರಹ್ಮಪುತ್ರ ನದಿ ಹರಿಯುತ್ತೆ. ಇದು ಒಂದು ದ್ವೀಪವನ್ನು ಸೃಷ್ಟಿ ಮಾಡುತ್ತೆ ಅಲ್ಲಿ. ಬ್ರಹ್ಮಪುತ್ರ ನದಿಯು ಅಸ್ಸಾಂ ಮತ್ತು ಬಾಂಗ್ಲಾದೇಶಗಳಲ್ಲಿ ನೀರಾವರಿ ಮಾತ್ರ ಅಲ್ಲದೆ ಬಂಗಾಳ ಕೊಲ್ಲಿಯಿಂದ ಅಸ್ಸಾಂವರೆಗೂ ಸುಮಾರು 1280 ಕಿಲೋಮೀಟರ್ ದೂರವಾದಂಥ ಇನ್ಲ್ಯಾಂಡ್ ನೇವಿಗೇಷನ್ ನೌಕಾಯಾನಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಬ್ರಹ್ಮಪುತ್ರ ನದಿ ವಿವಾದ ಯಾರ್ಯಾರ ನಡುವೆ ಇದೆ ಅಂತಂದರೆ ಭಾರತ ಮತ್ತು ಚೀನಾದ ನಡುವೆ ಇದೆ. ನೋಡಿ, ಈಗ ಪ್ರಮುಖವಾಗಿ ಬ್ರಹ್ಮಪುತ್ರದ ಬಗ್ಗೆ ಕೂಡ ನೋಡಿದ್ದೀವಿ, ಅದ್ರ ಬಗ್ಗೆ ಡೀಟೇಲಾಗಿ ಕೂಡ ನೋಡ್ತಾ ಹೋದ್ವಿ. ಈಗ ಪರ್ಯಾಯ ಪ್ರಸ್ಥಭೂಮಿ ನದಿಗಳ ಬಗ್ಗೆ ಬರೋಣ. ಪೆನಿನ್ಸುಲರ್ ರಿವರ್ ಅಂತ ಕರಿತೀವಿ. ಈ ಪೆನಿನ್ಸುಲರ್ ರಿವರ್ ಒಂದು ಪೂರ್ವಕ್ಕೆ ಹರಿದು ಬಂಗಾಳ ಕೊಳ್ಳಿಗೆ ಸೇರುತ್ತೆ, ಇಲ್ಲ ಇನ್ನೊಂದು ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರಕ್ಕೆ ಸೇರ್ತಾ ಹೋಗುತ್ತೆ. ಹಾಗೆ ಮೊದಲನೇದಾಗಿ ನಾವು ಪೂರ್ವಕ್ಕೆ ಹರಿಯುವ ನದಿಗಳನ್ನು ಗಮನಿಸ್ತಾ ಹೋಗೋಣ. ನೋಡಿ, ಪೂರ್ವಕ್ಕೆ ಹರಿಯುವ ನದಿಗಳು ಉದ್ದವಾಗಿರುತ್ತೆ, ಕರಾವಳಿಯಲ್ಲಿ ವಿಸ್ತಾರವಾದಂಥ ನದಿ ಮುಖಜ ಭೂಮಿಯನ್ನು ಹೊಂದ್ತಾ ಹೋಗುತ್ತೆ. ಪೂರ್ವಕ್ಕೆ ಹರಿಯುವ ನದಿಗಳು ಆಳವಾದ ಒಂದು ಅಳಿವೆಗಳನ್ನು ಹೊಂದಿಲ್ಲವಾದ್ದರಿಂದ ಪೂರ್ವ ಕರಾವಳಿ ಸ್ವಾಭಾವಿಕ ಬಂದರುಗಳನ್ನು ನಾವು ಕಾಣೋದಿಲ್ಲ. ಕೇಂದ್ರದ ಉನ್ನತಿ ಪ್ರದೇಶ ಪಶ್ಚಿಮ ಘಟ್ಟಗಳಲ್ಲಿ ಉಗಮ ಹೊಂದಿ ಪೂರ್ವಾಭಿಮುಖವಾಗಿ ಹರಿದು ಇದು ಬಂಗಾಳ ಕೊಳ್ಳಿಯನ್ನು ಸೇರ್ತಾ ಹೋಗುತ್ತೆ. ಪ್ರಮುಖವಾಗಿ ಮೊದಲನೇದಾಗಿ ನೋಡ್ತಾ ಹೋಗೋಣ, ಗೋದಾವರಿಯನ್ನು ನೋಡೋಣ. ಗೋದಾವರಿ ತುಂಬ ಇಂಪಾರ್ಟೆಂಟ್ ನದಿ ಆಗುತ್ತೆ, ನೋಡ್ತಾ ಹೋಗ್ಬೋದು. ನೀವು ಗೋದಾವರಿ ರೂಟ್ಸನ್ನು ನೀವು ನೋಡಿ ಗೋದಾವರಿದು, ಆಗ ಅದರದೊಂದು ಪ್ರಾಮುಖ್ಯತೆ ಗೊತ್ತಾಗ್ತಾ ಹೋಗುತ್ತೆ. ಇದು ಎಲ್ಲಿ ಹುಟ್ಟತ್ತೆ ಅನ್ನೋದು ಇಂಪಾರ್ಟೆಂಟು. ಮಹಾರಾಷ್ಟ್ರದಲ್ಲಿ ಹುಟ್ಟತ್ತೆ. ಮಹಾರಾಷ್ಟ್ರದ ಸಾತ್ಪುರ ಶ್ರೇಣಿಯಲ್ಲಿ ಹುಟ್ಟುತ್ತಾ ಹೋಗುತ್ತೆ. ಸಾತ್ಪುರದಲ್ಲಿ ತ್ರಿಯಂಬಕ್ ಎನ್ನುವಂಥ ಒಂದು ಪ್ರದೇಶದಲ್ಲಿ, ತ್ರಿಯಂಬಕ್ಕಲ್ಲಿ ಗೋದಾವರಿ ನದಿ ಹುಟ್ಟುತ್ತೆ. ಗೋದಾವರಿಯಲ್ಲಿ ಹುಟ್ಟುತ್ತೆ. ಮಹಾರಾಷ್ಟ್ರದ ಸಾತ್ಪುರ ಶ್ರೇಣಿಯ ತ್ರಿಯಂಬಕ್ ಎನ್ನುವಂಥ ನಾಸಿಕ್ ಜಿಲ್ಲೆಯ ತ್ರಿಯಂಬಕ್ಕಲ್ಲಿ ಇದು ಹುಟ್ಟುತ್ತಾ ಹೋಗುತ್ತೆ. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತಿ ಉದ್ದವಾದಂಥ ನದಿ. ನೋಡಿ, ದಕ್ಷಿಣ ಭಾರತದ ಅತಿ ಉದ್ದನೆಯ ನದಿ ಅಂತಲೂ ಕರೀತಾರೆ. ಪರ್ಯಾಯ ಪ್ರಸ್ಥಭೂಮಿಯ ಅತಿ ಉದ್ದವಾದಂಥ ನದಿ, ಅತಿ ದೊಡ್ಡದಾದಂಥ ನದಿ ಇದಾಗಿದೆ. ಇದು ದಕ್ಷಿಣ ಭಾರತದ ಅತಿ ಉದ್ದನೆಯ ನದಿ ಕೂಡ ಹೌದು. ಇಡೀ ಭಾರತ ಅಂತಂದರೆ ಗಂಗಾ, ದಕ್ಷಿಣ ಭಾರತ ಅಂದರೆ ಅದು ಗೋದಾವರಿ. ಭಾರತದ ಅತಿ ದೊಡ್ಡ ನದಿ ಯಾವುದು ಅಂತ ಅಂದರೆ ಅದು ಬ್ರಹ್ಮಪುತ್ರ ನದಿ. ಅತಿ ಉದ್ದನೆಯ ನದಿ ಯಾವುದು ಅಂತಂದರೆ ಗಂಗಾ ನದಿ. ಆದರೆ ದಕ್ಷಿಣ ಭಾರತದ ಅತಿ ದೊಡ್ಡ ಅತಿ ಉದ್ದ ಅಂತ ಅಂದರೂ ಒಂದೇ, ಅದು ಗೋದಾವರಿನ ನೆನಪಿರಲಿ. ಇದು ಎಲ್ಲೆಲ್ಲಿ ಹರಿಯುತ್ತೆ, ಯಾವ್ಯಾವ ರಾಜ್ಯ ಹರಿಯುತ್ತೆ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಮಹಾರಾಷ್ಟ್ರದಲ್ಲಿ ಹರಿಯುತ್ತೆ, ಅಲ್ಲೇ ಹುಟ್ಟೋದ್ರಿಂದ. ಇನ್ನೊಂದು ತೆಲಂಗಾಣ, ಇನ್ನೊಂದು ಆಂಧ್ರ ಪ್ರದೇಶ, ಕರ್ನಾಟಕದಲ್ಲಿ ಇದು ಹರಿಯೋಲ್ಲ. ಇಂಪಾರ್ಟೆಂಟು 3 ರಾಜ್ಯಗಳು ಮಹಾರಾಷ್ಟ್ರ, ತೆಲಂಗಾಣ, AP ಎಕ್ಸಾಮಲ್ಲಿ ಕೇಳಿದ್ದಾರೆ. ಇದು ಕಾಕಿನಾಡ, ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಒಂದು ಕಾಕಿನಾಡ ಇಲ್ಲಿದೆ, ಈ ಒಂದು ಕಾಕಿನಾಡ ಪ್ರದೇಶದಲ್ಲಿ ಇದು ಎಲ್ಲಿ ಸೇರುತ್ತೆ ಅಂತ ಅಂದರೆ ಬಂಗಾಳ ಕೊಳ್ಳಿಯನ್ನು ಸೇರ್ತಾ ಹೋಗುತ್ತೆ. ಇದರ ಉಪನದಿಗಳು ಇಂಪಾರ್ಟೆಂಟ್ ಆಗತ್ತೆ. ವೆನ್ಗಂಗಾ, ಪೆನ್ಗಂಗಾ, ವಾರ್ಧಾ, ಶಬರಿ, ಮಂಜಿರಾ, ಪ್ರಣೀತ, ಇಂದ್ರಾವತಿ. ಇದು ಪ್ರಮುಖವಾದಂಥ ಉಪನದಿಗಳು. ವೆನ್ಗಂಗಾ, ಪೆನ್ಗಂಗಾ, ವಾರ್ಧಾ, ಶಬರಿ, ಮಂಜೀರಾ, ಪ್ರಣೀತ, ಇಂದ್ರಾವತಿ ಇದು ಪ್ರಮುಖವಾದಂಥ ಉಪನದಿಗಳಾಗಿರುತ್ತೆ. ಗೋದಾವರಿಯನ್ನು ಕೊನೆಯಲ್ಲಿ ಸೇರುವ ಸಿಲೇರು ನದಿಯು ಈ ಮೊದಲು ಉತ್ತರಕ್ಕೆ ಹರಿಯುತ್ತಿದ್ದು ಮುಚ್ಕುಂದ್ ನದಿಯನ್ನು ಅಪಹರಿಸಿ ದಕ್ಷಿಣದ ಕಡೆಗೆ ಹರಿಯುವಂತೆ ಇದು ಮಾಡ್ತಾ ಹೋಗುತ್ತೆ. ಆಂಧ್ರ ಪ್ರದೇಶದ ಪೂರ್ವ ಘಟ್ಟಗಳನ್ನು ದಾಟುವಾಗ ದೂಧ್ಮಾ ಎಂಬ ಜಲಪಾತವನ್ನು ಇದು ನಿರ್ಮಿಸಿರುತ್ತೆ. ಯಾವುದು? ಗೋದಾವರಿ ನದಿ ದೂಧ್ಮಾ ಎನ್ನುವಂಥ ಒಂದು ಜಲಪಾತವನ್ನು ಆಂಧ್ರ ಪ್ರದೇಶದ ಪೂರ್ವ ಘಟ್ಟಗಳಲ್ಲಿ ನಾವು ಅದನ್ನು ಕಾಣ್ತಾ ಹೋಗ್ತೀವಿ. ರಾಜಮಂಡ್ರಿಯಿಂದ ಕೆಳಭಾಗದಲ್ಲಿ ಗೋದಾವರಿ 2 ಮುಖ್ಯ ಶಾಖೆಗಳನ್ನು ಒಳಗೊಂಡು ಸಮುದ್ರವನ್ನು ಸೇರ್ತಾ ಹೋಗುತ್ತೆ. ಪೂರ್ವದ ಶಾಖೆ ಗೌತಮಿ ಗೋದಾವರಿ ಅಂತ ಕರಿತೀವಿ, ಪಶ್ಚಿಮದ ಶಾಖೆಯನ್ನು ಅಲ್ಲಿ ಅಂತಕ್ಕಂಥ ವಸಿಷ್ಠ ಗೋದಾವರಿ ಅಂತ ಕರಿತೀವಿ. ಇದಿಷ್ಟು ಗೋದಾವರಿ ಬಗ್ಗೆ ಮಾಹಿತಿಯನ್ನು ನೀವು ತಿಳ್ಕೊಳ್ತಾ ಹೋಗ್ಬೋದು. ನೋಡಿ, ಪರ್ಯಾಯ ಪ್ರಸ್ಥಭೂಮಿಯ ಇನ್ನೊಂದು ಪ್ರಮುಖವಾದಂಥ ನದಿ ಯಾವುದು ಅಂತ ಅಂದರೆ ಪ್ರಮುಖವಾಗಿ ಕೃಷ್ಣಾ ನದಿ. ನೋಡಿ, ಕೃಷ್ಣಾ ನದಿಯ ಬಗ್ಗೆ ತಿಳ್ಕೊಳ್ತಾ ಹೋಗಿ, ಕೃಷ್ಣಾ ನದಿಯ ಉಗಮ ಸ್ಥಾನ ಇಂಪಾರ್ಟೆಂಟು. ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ. ನೋಡಿ, ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಇದು ಹುಟ್ಟುತ್ತಾ ಹೋಗುತ್ತೆ. ಇದು ಯಾವ್ಯಾವ ರಾಜ್ಯದಲ್ಲಿ ಹರಿಯುತ್ತೆ ಅನ್ನೋದು ಇಂಪಾರ್ಟೆಂಟು. ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ್. ಕೃಷ್ಣಾ ನದಿ ಹರಿಯೋದು ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ್. ಗೋದಾವರಿ ನದಿ ಹರಿಯೋದು ಕೇವಲ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ. ಇದಕ್ಕೆ ಕರ್ನಾಟಕ ಸೇರಿದ್ರೆ ಅದು ಕೃಷ್ಣಾ ನದಿ ಹರಿಯುವಂತಹ ಒಂದು ರಾಜ್ಯಗಳಾಗ್ತಾ ಹೋಗುತ್ತೆ.
ಕರ್ನಾಟಕದಲ್ಲಿ ಹರಿಯುವ ಅತ್ಯಂತ ಉದ್ದವಾದಂಥ ನದಿ ಯಾವುದು ಅಂತ ಕೇಳಿದ್ರು ಕೂಡ 480 ಕಿಲೋಮೀಟರ್ ಕರ್ನಾಟಕದಲ್ಲಿ ಹರಿಯುತ್ತೆ. ಇದು ಕೃಷ್ಣಾ ನದಿ ಆಗಿರುತ್ತೆ. ಇದರ ಉಪನದಿಗಳು ಇಂಪಾರ್ಟೆಂಟು: ಭೀಮಾ, ಕೊಯ್ನಾ, ಹಾಗೆ ಮೂಸಿ, ಘಟಪ್ರಭಾ, ಮಲಪ್ರಭಾ, ದೂದ್ಗಂಗಾ, ಪಂಚ್ಗಂಗಾ, ತುಂಗಭದ್ರಾ, ದೋಣಿ, ಭೀಮಾ ಇರ್ಬೋದು. ಹಾಗೆ ಪ್ರಮುಖವಾದಂಥ ಉಪನದಿಗಳು ಕೊಯ್ನಾ, ಮೂಸಿ, ಘಟಪ್ರಭಾ, ಮಲಪ್ರಭಾ, ದೂದ್ಗಂಗಾ, ಪಂಚ್ಗಂಗಾ, ತುಂಗಭದ್ರಾ, ದೋಣಿ. ಭೀಮಾ ನದಿಯು ಮಹಾರಾಷ್ಟ್ರದ ಭೀಮಾಶಂಕರದಲ್ಲಿ ಜನಿಸಿ ರಾಯಚೂರಿನ ಬಳಿ ಕೃಷ್ಣಾ ನದಿಯನ್ನು ಸೇರ್ತಾ ಹೋಗುತ್ತೆ. ಯಾವುದು? ಅದು ಭೀಮಾ ನದಿಯಾಗಿರುತ್ತೆ. ಭೀಮಾ ನದಿ ಒಂದು ಸ್ವಲ್ಪ ಇಂಪಾರ್ಟೆಂಟೇ. ನಾವು ಕರ್ನಾಟಕದ ನದಿ ವ್ಯವಸ್ಥೆಯಲ್ಲಿ ಭೀಮಾ ನದಿ ಬಗ್ಗೆ ತಿಳಿಯೋಣ. ಕೊಯ್ನಾ ನದಿ ಮಹಾರಾಷ್ಟ್ರದಲ್ಲಿ ಕೊಯ್ನಾ ಜಲವಿದ್ಯುತ್ ನಿರ್ಮಿಸಿರುತ್ತೆ. ತುಂಗಭದ್ರಾ ನದಿಯು ಚಿಕ್ಕಮಗಳೂರು, ವರಹಾ ಬೆಟ್ಟಗಳಲ್ಲಿ ಗಂಗಾ ಮೂಲ ಶಿಖರದಲ್ಲಿ ಉಗಮ ಹೊಂದಿ ಇದರ 2 ಜಲಮೂಲಗಳು, ಒಂದು ತುಂಗಾ, ಇನ್ನೊಂದು ಭದ್ರಾ. ತುಂಗಾ ಮತ್ತು ಭದ್ರಾ ಶಿವಮೊಗ್ಗದ ಕೂಡ್ಲಿ ಎಂಬಲ್ಲಿ ಇದು ಸಂಗಮ ಹೊಂದುತ್ತೆ. ತುಂಗಭದ್ರಾ ಎಂಬ ಹೆಸರನ್ನು ಪಡೆದ ಆಂಧ್ರ ಪ್ರದೇಶದ ಕರ್ನೂಲ್ ಬಳಿ ಅಲಂಪುರದಲ್ಲಿ ಇದು ಕೃಷ್ಣಾ ನದಿಯನ್ನು ಸೇರ್ತಾ ಹೋಗುತ್ತೆ. ತುಂಗಭದ್ರಾ ಬಗ್ಗೆ ಹೇಳ್ತಾ ಇರೋದೀಗ. ಘಟಪ್ರಭಾ ನದಿಯು ಗೋಕಾಕ್ ಬಳಿ ಸುಂದರ ಜಲಪಾತವನ್ನು ನಿರ್ಮಿಸಿದೆ. ಮಲಪ್ರಭಾ ನದಿಗೆ ಬೆಳಗಾವಿಯಲ್ಲಿ ಸವದತ್ತಿ, ಮನವಳ್ಳಿಯಲ್ಲಿ ಮಲಪ್ರಭಾ ಅಣೆಕಟ್ಟನ್ನು ಕಟ್ಟಲಾಗಿದೆ. ನೋಡಿ, ಕೃಷ್ಣಾ ನದಿ ಜಲ ವಿವಾದ ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ನಡುವೆ ನಾವು ಕೃಷ್ಣಾ ನದಿ ಜಲ ವಿವಾದವನ್ನು ಕಾಣ್ತಾ ಹೋಗ್ತೀವಿ. ಪ್ರಮುಖವಾದ ಅಣೆಕಟ್ಟು ಕೃಷ್ಣಾ ನದಿಗೆ ಕಟ್ಟಿರೋದು ನಾಗಾರ್ಜುನ ಸಾಗರವನ್ನು ಕಟ್ಟಿದ್ದೀವಿ. ತುಂಗಭದ್ರಾ ನದಿ ದಂಡೆಯ ನಗರಗಳು ಯಾವುದು ಅಂದರೆ ಭದ್ರಾವತಿ ಇರುವುದು, ಹೊಸಪೇಟೆ, ಹಂಪಿ, ಮಂತ್ರಾಲಯ, ಕರ್ನೂಲು. ತುಂಗಭದ್ರಾ ನದಿಯನ್ನು ನಾವು ಇನ್ನೊಮ್ಮೆ ಕರ್ನಾಟಕ ನದಿ ವ್ಯವಸ್ಥೆಯಲ್ಲಿ ಅಧ್ಯಯನವನ್ನು ಮಾಡ್ತೋಗೋಣ. ಓಕೆ, ನೆಕ್ಸ್ಟ್ ಪ್ರಮುಖವಾಗಿ ಮಹಾನದಿ. ನೋಡಿ, ಮಹಾನದಿ ಛತ್ತೀಸ್ಗಢ ರಾಯ್ಪುರ್ ಅಲ್ಲಿ ಹುಟ್ಟುತ್ತೆ. ಮಹಾನದಿ ಇರೋದು, ಈ ಮಹಾನದಿ ಇರುವಂಥ ರಾಜ್ಯಗಳು ಇಂಪಾರ್ಟೆಂಟು. ಒಂದು ಛತ್ತೀಸ್ಗಢ ಇಂಪಾರ್ಟೆಂಟು, ಇನ್ನೊಂದು ಒಡಿಶಾ ಇಂಪಾರ್ಟೆಂಟು. ಛತ್ತೀಸ್ಗಢ ಮತ್ತು ಒರಿಸ್ಸಾ ನಡುವೆ ಇರುವಂಥ ಒಂದು ವಿವಾದಾತ್ಮಕವಾದಂಥ ನದಿ. ಮಹಾನದಿ ಬಗ್ಗೆ ಇಷ್ಟು ತಿಳ್ಕೊಂಡಿರ್ಬೇಕಾಗತ್ತೆ. ಇಲ್ಲಿ ಪ್ರಸಿದ್ಧವಾದಂಥ ಹಿರಾಕುಡ್ ಅಣೆಕಟ್ಟನ್ನು ನಾವು ಒಡಿಶಾದ ಸಾಂಬಲ್ಪುರದಲ್ಲಿ ಕಾಣ್ತಾ ಹೋಗ್ತೀವಿ. ಇಲ್ಲಿ ಹಿರಾಕುಡ್ಡನ್ನು ಕಾಣ್ತಾ ಹೋಗ್ತೀವಿ. ನೋಡಿ, ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಕಾವೇರಿ ಬಗ್ಗೆ ನಾವು ಡೀಟೇಲ್ ಆಗಿ ಕಾವೇರಿ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡ್ತಾ ಹೋಗೋಣ. ಕರ್ನಾಟಕದ ನದಿ ವ್ಯವಸ್ಥೆಯಲ್ಲಿ ಇದರ ಒಂದು ಉಗಮ ಸ್ಥಳಗಳು ನಿಮಗೆ ಈಗ ಆಲ್ರೆಡಿ ಗೊತ್ತಿರುತ್ತೆ. ಕರ್ನಾಟಕ ಪಶ್ಚಿಮ ಘಟ್ಟಗಳಲ್ಲಿ ಇರುವಂಥ ಕೊಡಗಿನ ಒಂದು ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ಇದು ಹುಡ್ತಾ ಹೋಗುತ್ತೆ. ಕಾವೇರಿ ಬಗ್ಗೆ ಅಲ್ಲಿ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈಗ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನಾವು ಕರ್ನಾಟಕ ನದಿ ವ್ಯವಸ್ಥೆಯಲ್ಲಿ ಇನ್ನೊಮ್ಮೆ ಅಧ್ಯಯನ ಮಾಡ್ತೀವಿ. ಪರ್ಯಾಯ ಪ್ರಸ್ಥಭೂಮಿ ನದಿಗಳಲ್ಲಿ ಈಗ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳನ್ನು ನೋಡ್ತಾ ಹೋಗೋಣ. ನೋಡಿ, ಪಶ್ಚಿಮಕ್ಕೆ ಹರಿಯುವಂಥ ನದಿಗಳಲ್ಲಿ ಪ್ರಮುಖವಾಗಿ ಒಂದು ನರ್ಮದಾ, ಇನ್ನೊಂದು ತಪತಿ, ಇನ್ನೊಂದು ಶರಾವತಿ, ಇನ್ನೊಂದು ಕಾಳಿ, ಇನ್ನೊಂದು ಸಬರಮತಿ, ಇನ್ನೊಂದು ಪ್ರಮುಖವಾಗಿ ಲೂನಿ ಅಥವಾ ಲವಣಿ ಅಂತ ಕರಿತೀವಿ, ಇನ್ನೊಂದು ನೇತ್ರಾವತಿ, ಇನ್ನೊಂದು ಪೆರಿಯಾರ್. ಪ್ರಮುಖವಾದಂಥ ನದಿಗಳು. ಇನ್ನೊಂದು ಮಹದಾಯಿ ಅಥವಾ ಮಾಂಡವಿ. ಮಹಾನದಿ ಬೇರೆ, ಮಹದಾಯಿ ಬೇರೆ. ಮಹದಾಯಿ ಅಥವಾ ಮಾಂಡವಿ ಎನ್ನುವಂಥ ನದಿ. ನೋಡಿ, ಪ್ರಮುಖವಾಗಿ ನರ್ಮದಾ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನರ್ಮದಾ ಎಂದರೆ ಕರುಣಾಮಯಿ ಅಂತ ಅರ್ಥ. ಇದು ಮಧ್ಯಪ್ರದೇಶದಲ್ಲಿ ಉಗಮ ಆಗುತ್ತೆ. ಮಧ್ಯಪ್ರದೇಶದ ಮೈಕಲ್ ಶ್ರೇಣಿಯಲ್ಲಿ ಇದು ಉಗಮ ಆಗ್ತಾ ಹೋಗುತ್ತೆ. ಎಲ್ಲಿ ಅಂದರೆ ಅಮರಕಂಟಕದಲ್ಲಿ. ಅಮರಕಂಟಕದಲ್ಲಿ ಇದು ಉಗಮ ಆಗುತ್ತೆ. ಇದು ನರ್ಮದಾ ನದಿ ಎಲ್ಲೆಲ್ಲಿ ಹರಿಯುತ್ತೆ ಅನ್ನೋದು ಇಂಪಾರ್ಟೆಂಟು. ನರ್ಮದಾ ನದಿ ಮಧ್ಯಪ್ರದೇಶ, ಗುಜರಾತಲ್ಲಿ ಇದು ಪ್ರಮುಖವಾಗಿ ಹರಿಯುತ್ತೆ.
ನೋಡಿ, ನರ್ಮದಾ ನದಿ ಮಧ್ಯಪ್ರದೇಶ ಮತ್ತು ಗುಜರಾತ್ ರಾಜ್ಯಗಳ ಮೂಲಕ 1312 ಉದ್ದ ಪಶ್ಚಿಮಕ್ಕೆ ಹರಿದು ಗುಜರಾತ್ನ ಬಳಿ ಇದು ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ. ಇದು ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನರ್ಮದಾ ನದಿಯು ಸೀಳು ಕಣಿವೆ ರಿಫ್ಟ್ ವ್ಯಾಲಿ ಮೂಲಕ ಹರಿಯುತ್ತೆ. ನೋಡಿ, ಇಲ್ಲಿ ಒಂದು ಉತ್ತರ ಭಾರತದಲ್ಲಿ ಒಂದು ನಮಗೆ ರಿಫ್ಟ್ ವ್ಯಾಲಿ ಅಂತ ಸಿಗುತ್ತೆ. ಈ ರಿಫ್ಟ್ ವ್ಯಾಲಿಯ ಮೂಲಕ ಹರಿದು ಇದು ಗುಜರಾತಿನ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರ್ತಾ ಹೋಗುತ್ತೆ. 3 ಜಲಪಾತಗಳನ್ನು ಸೃಷ್ಟಿ ಮಾಡದೆ ಧುವಂಧರ್ ಇರ್ಬೋದು, ಕಪಿಲ್ ಧಾರ್ ಇರ್ಬೋದು, ಧರ್ದಿ ಇರ್ಬೋದು, 3 ಒಂದು ಉಪನದಿಗಳನ್ನು ಇದು ಸೃಷ್ಟಿ ಮಾಡ್ತಾ ಹೋಗುತ್ತೆ. ಇದಕ್ಕೆ ಕಟ್ಟಿರುವಂಥ ಆಣೆಕಟ್ಟ ಇಂಪಾರ್ಟೆಂಟು ಇಂದಿರಾ ಸಾಗರ್. ಹಾಗೆ ತಪತಿ ನದಿ ಕೂಡ ಇಂಪಾರ್ಟೆಂಟ್. ಇದು ಕೂಡ ಮಧ್ಯಪ್ರದೇಶ ಸಾತ್ಪುರ ಬೆಟ್ಟಗಳ ಮುಲ್ತಾಯಿ ಕೆರೆಯಲ್ಲಿ ಇದು ಹುಟ್ಟುತ್ತೆ. ತಪತಿ ನದಿ ಇದು ಸಾತ್ಪುರ ಮತ್ತು ಅಜಂತಾ ಶ್ರೇಣಿಗಳ ಮೂಲಕ ಹರಿದು ಇದು ಕೂಡ ಎಲ್ಲಿ ಮಧ್ಯಪ್ರದೇಶ, ಗುಜರಾತ್, ಸೂರತ್ನಲ್ಲಿ ಇದು ಸುವಾಲಿ ಎಂಬಲ್ಲಿ ಅರಬ್ಬಿ ಸಮುದ್ರವನ್ನು ಸೇರ್ತಾ ಹೋಗುತ್ತೆ. ಇದು ನದಿ ಮುಖಜ ಅಂದರೆ ಈಶ್ವರಿಯನ್ನು ಸೃಷ್ಟಿಸ್ತಾ ಹೋಗುತ್ತೆ ಅಲ್ಲಿ. ಹಾಗೆ ಶರಾವತಿ ನದಿಯನ್ನು ತಿಳ್ಕೊಬೇಕು. ಕರ್ನಾಟಕದ ಶಿವಮೊಗ್ಗದ ತೀರ್ಥಹಳ್ಳಿಯ ಅಂಬು ತೀರ್ಥದಲ್ಲಿ ಇದು ಹುಟ್ಟುತ್ತೆ. ಅಂಬು ತೀರ್ಥದಲ್ಲಿ ಹುಟ್ಟಿ ಜೋಗದ ಬಳಿ ವಿಶ್ವಪ್ರಸಿದ್ಧವಾದಂತಹ ಜೋಗ ಜಲಪಾತವನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ ಶರಾವತಿ ನದಿ. ಇದು ಉತ್ತರ ಕನ್ನಡ ಜಿಲ್ಲೆ ಶಿವಮೊಗ್ಗ ಮೂಲಕ ಹರಿದು ಹೊನ್ನಾವರ ಬಳಿ ಅರಬ್ಬಿ ಸಮುದ್ರವನ್ನು ಸೇರ್ತಾ ಹೋಗುತ್ತೆ. ಹಾಗೆ ಭಾರತ ಅತಿ ದೊಡ್ಡ ಜಲಪಾತ ಜೋಗ ಜಲಪಾತವನ್ನು ಸೃಷ್ಟಿಸ್ತಾ ಹೋಗುತ್ತೆ. ಅಲ್ಲಿ ಮಹಾತ್ಮ ಗಾಂಧಿ ಜಲವಿದ್ಯುತ್ ಸ್ಥಾವರ ಇರೋದು ಕೂಡ ಕಾಣ್ತಾ ಹೋಗ್ತೀವಿ. ಇದರ ಉಪನದಿ ಇಂಪಾರ್ಟೆಂಟು ಹರಿದ್ರಾವತಿ ಮತ್ತು ಎಣ್ಣೆಹೊಳೆ. ಇಷ್ಟು ಕಾಳಿ ಉಗಮ ಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ಸೋಪಾದಲ್ಲಿ ಉಗಮ ಆಗುತ್ತೆ ಕಾಳಿ. ಉತ್ತರ ಕರ್ನಾಟಕದ ಕಾರವಾರದ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಇದು ಉತ್ತರ ಕರ್ನಾಟಕದಲ್ಲೇ ಹುಟ್ಟಿ ಉತ್ತರ ಕನ್ನಡದಲ್ಲೇ ಇದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಯಲ್ಲಾಪುರದ ನೈಋತ್ಯದಲ್ಲಿ ಲಾಲ್ಗುಡಿ ಜಲಪಾತವನ್ನು ಇದು ಸೃಷ್ಟಿಸ್ತಾ ಹೋಗುತ್ತೆ. ಸಾತೋಡಾ ಫಾಲ್ಸ್ ಅಂತ ಕರಿತೀವಲ್ಲ, ಅದು ಕಾಳಿ ನದಿಯ ಒಂದು ಫಾಲ್ಸ್ ಆಗಿದೆ. ನೆಕ್ಸ್ಟ್ ಸಬರಮತಿ. ಇದು ರಾಜಸ್ಥಾನದ ಉದಯ್ಪುರದಲ್ಲಿ ಅರಾವಳಿ ಪರ್ವತಗಳ ಜೈ ಸಮುದ್ರದಲ್ಲಿ ಹುಟ್ಟುತ್ತೆ. ಇದು ರಾಜಸ್ಥಾನ ಗುಜರಾತ್ನ ಕ್ಯಾಂಬೆಯ ಬಳಿ ಅರಬ್ಬಿ ಸಮುದ್ರವನ್ನು ಸೇರ್ತಾ ಹೋಗುತ್ತೆ. ಪ್ರಮುಖವಾಗಿ ಸಬರಮತಿ ಆಶ್ರಮವನ್ನು ಕಾಣ್ತಾ ಹೋಗ್ತೀವಿ. ಮಹಾತ್ಮ ಗಾಂಧೀಜಿಯವರು ಭಾರತದಲ್ಲಿ ನಿರ್ಮಾಣ ಮಾಡಿದಂಥ ಆಶ್ರಮಗಳಲ್ಲಿ ಒಂದು ಅದು ಸಬರಮತಿ ಆಶ್ರಮ. ಲೂನಿ ರಾಜಸ್ಥಾನ ಅರಾವಳಿ ಅಲ್ಲೇ ಇದು ಕೂಡ ಹುಟ್ತಾ ಹೋಗುತ್ತೆ. ಇದರ ಲೂನಿಯ ಹೆಸರು ಸಾಗರ್ಮತಿ ಅಂತ ಕರಿತಿದ್ರು. ಸಾಗರ್ಮತಿ, ಲೂನಿ ಎರಡು ಕೂಡ ಒಂದೇ. ರಾಜಸ್ಥಾನ ಪ್ರಮುಖ ನದಿಯಾಗಿರುತ್ತೆ. ಇದು ಗುಜರಾತ್ನ ಕ್ಯಾಂಬೆಯಲ್ಲೇ ಇದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಲೂನಿ ಎಂಬ ಹೆಸರು ಉಪ್ಪು ಎಂಬ ಅರ್ಥವನ್ನು ಕೊಡುತ್ತೆ. ಹಾಗಾಗಿ ಇದನ್ನು ಲವಣ ನದಿ ಅಥವಾ ಲವಣಿ ಅಂತಲೂ ಕರೀತಾರೆ. ನೇತ್ರಾವತಿ ನದಿ ವಿಶೇಷ. ಇದು ಚಿಕ್ಕಮಗಳೂರು ಬಳ್ಳಾಲ ರಾಯನ ದುರ್ಗದಲ್ಲಿ ಹುಟ್ಟುತ್ತೆ. ಚಿಕ್ಕಮಗಳೂರಿನ ಬಳ್ಳಾಳ ರಾಯನ ದುರ್ಗದಲ್ಲಿ ಇದು ಹುಟ್ಟುತ್ತೆ. ಪೆರಿಯಾರ್ ನದಿ, ನೇತ್ರಾವತಿ ನದಿ ಇದು ಮತ್ತು ನಮ್ಮ ಶರಾವತಿ, ಕಾಳಿ ಇದ್ರ ಬಗ್ಗೆ ಎಲ್ಲ ನಾವು ನಮ್ಮ ಕರ್ನಾಟಕದ ನದಿ ವ್ಯವಸ್ಥೆಯಲ್ಲಿ ತಿಳಿತಾ ಹೋಗೋಣ ಡೀಟೇಲ್ ಆಗಿ. ಹಾಗೆ ಪೆರಿಯಾರ್ ನದಿ ಕೇರಳದಲ್ಲಿ ಹುಟ್ತಾ ಹೋಗುತ್ತೆ. ಪೆರಿಯಾರ್ ನದಿ ಕೇರಳದ ಎರ್ನಾಕುಲಂ ಬಳಿ ಅರಬ್ಬಿ ಸಮುದ್ರವನ್ನು ಇದು ಸೇರ್ತಾ ಹೋಗುತ್ತೆ. ಪೆರಿಯಾರ್ ನದಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಇದು ಕೇರಳ ಮತ್ತು ತಮಿಳುನಾಡು ನಡುವೆ ವಿವಾದವನ್ನು ಮುಲ್ಲಾ ಪೆರಿಯಾರ್ ಎನ್ನುವಂಥ ಅಣೆಕಟ್ಟು ಕೂಡ ಇದನ್ನೇ ಕಾಣ್ತಾ ಹೋಗ್ತೀವಿ. ಮಹದಾಯಿ ಇದು ಕರ್ನಾಟಕ ಮತ್ತು ಗೋವಾ ನಡುವೆ ಇರುವಂಥ ವಿವಾದಾತ್ಮಕವಾದಂಥ ಒಂದು ನದಿ. ಹಾಗಾಗಿ ಇದರ ಉಗಮ ಬೆಳಗಾವಿ ಮತ್ತು ಮಹಾರಾಷ್ಟ್ರ ಸಮೀಪ ಇರುವಂಥ ಖಾನಾಪುರದಲ್ಲಿ ಇದು ಉಗಮ ಆಗ್ತಾ ಹೋಗುತ್ತೆ. ಅರಬ್ಬಿ ಸಮುದ್ರವನ್ನು ಸೇರುವ ನದಿಗಳಲ್ಲಿ ಇದು ಪ್ರಮುಖವಾದಂಥ ಇಷ್ಟು ನದಿಗಳು ನಿಮಗೆ ನೆನಪಿರಬೇಕಾಗತ್ತೆ. ಹಾಗೆ ಪ್ರಮುಖವಾಗಿ ಆ ನದಿಗಳ ವಿಶೇಷತೆಯನ್ನು ನಾವು ನೆಕ್ಸ್ಟ್ ತರಗತಿಯಲ್ಲಿ ಕೂಡ ತಿಳಿತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ಹೋಗೋಣ. ಜೈ ಹಿಂದ್.